जय जय गुरु जय गुरु सिद्धा भयहर भयहर सिद्धा भारत भूमिगे नीने प्रसिद्ध कीरुति पेळಲು वेदक साध्य ಗುರುವಿನ ಶೋಧನೆಯಾಯಿತು ಮನದಲ್ಲಿ ಬರದಲ್ಲಿ ತ್ಯಜಿಸಿದೆ ಮನೆಯನ್ನು ಕ್ಷಣದಲ್ಲಿ ಗುರು ದೊರಕಿದನ ಭೂಪುರ ಸ್ಥಳದಲ್ಲಿ ಶರಣು ಹೋದೆನಿ ಗುರು ಪಾದದಲ್ಲಿ भारत भूमिगे नीने प्रसिद्ध कीरुति पेळಲು ವೇದಕ್ಕೆ ಸಾಧ್ಯ ಬೃಹಲತಪುರದಲ್ಲಿ ನಿನ್ನಯ ವಾಸ ಸಲ್ಲಕ್ಷಣ ಸಜ್ಜನ ಸವಾಸ ಸೊಲ್ಲಿಲ್ಲದವರ ಮುಕ್ತಿಯ ಕೋಶ ಬಲ್ಲನುಭವಿಗಳಿ ಗದು ಕೈಲಾಸ ಜಯ ಗುರು ಸಿದ್ಧ ಭಯಹರ ಭಯಹರ ಸಿದ್ಧ ಭಾರತ ಭೂಮಿಗೆ ನೀನೆ ಪರಿಚಿತ कीरुति पेळಲು ವೇದಕ್ಕೆ ಸಾಧ್ಯ ಭವದಲ್ಲಿ ಬಳಲುವ ಜನರಿಗೆ ನೀನು ಶಿವರೂಪದಿ ಗುರುವಾಗಿಹೆ ನೀನು ಜಾವದಲೆದ್ದು ನೆನೆವೆನು ನಾನು ಶಿವಪುತ್ರಗೆ ಮಹಾ ಗುರುವೇ ನೀನು ಜಯ ಗುರು ಸಿದ್ಧ ಭಯಹರ ಸಿದ್ಧ ಭಾರತ ಭೂಮಿಗೆ ನೀನೆ ಪರಿಚಿತ
की जय। हर ओम। ज्ञानसिद्धं तपस्सिद्धं सर्वसिद्धं शिवप्रदं स्वयं सिद्धं अहं वन्दे सिद्धारूढ यतीश्वरं सिद्धारूढ यतीश्वरं। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तुते नारायणि नमोऽस्तुते। ಪರಮ ಪೂಜ್ಯ ಪ್ರಾತಸ್ಮರಣೀಯ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳು ಪರಶಿವನ ಪರಾವತಾರಿಗಳು ಭಕ್ತ ಕಾಮಕಲ್ಪದ್ರೂಮರೆನಿಸಿದ ಜಗದಾದಿ ಜಗದ್ಗುರು ಶ್ರೀ ಸಿದ್ಧಾರೂಢರನ್ನು ಎನ್ನರುತ್ಪದ್ಮದಲ್ಲಿ ಧ್ಯಾನಿಸಿಕೊಂಡು ಕಾರ್ಯಕ್ರಮಕ್ಕೆ ಕಾರಣೀಭೂತನಾಗಿರುವ ಮಲ್ಲಿಕಾರ್ಜುನನ ಪವಿತ್ರ ಡಿದಾವರೆಗಳನ್ನು ಮನಮಂದಿರದಲ್ಲಿ ಸ್ಥಾಪಿಸಿಕೊಂಡು ಕ್ಷೇತ್ರದಲ್ಲಿ ಸ್ಥಾಪನೆಗೊಳ್ಳಲಿರುವ ಜಗಜ್ಜನನಿ ಭ್ರಮರಾಂಬೆಯ ಪವಿತ್ರ ಡಿದಾವರೆಗಳನ್ನು ಮನಮಂದಿರದಲ್ಲಿ ಸ್ಥಾಪಿಸಿಕೊಂಡು ತತ್ಸ್ವರೂಪರು ಲೋಕ ಕಲ್ಯಾಣ ಹಿತಚಿಂತಕರು ಅನಂತ ಕಲ್ಯಾಣ ಗುಣಗಣ ಸಮನ್ವಿತ ಪರಮಪೂಜ್ಯ ಪ್ರಾತಸ್ಮರಣೀಯ ಶ್ರೀ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ತಂದೆಯ ಪವಿತ್ರ ಡಿದಾವರೆಗಳಲ್ಲಿ ಅನಂತ ಕೋಟಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ತತ್ಸ್ವರೂಪರು ಅಕ್ಕನ ಪರಾವತಾರಿಗಳು ಮುಮುಕ್ಷುಗಳ ಮಹಾಮಾತೆ ಎನ್ನಾತ್ಮಕಲ್ಯಾಣ ಕರ್ತೃಗಳಾದ ಪರಮ ಪೂಜ್ಯ ಪ್ರಾತಸ್ಮರಣೀಯ ಶ್ರೀ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಮಾತೋಶ್ರೀಯವರ ಪಾವನ ಪಾದಾರವಿಂದಕ್ಕೂ ಅನಂತ ಕೋಟಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸಂಗೀತ ಕಲಾಬಳಗಕ್ಕೂ ಅನಂತ ಭಕ್ತಿ ನಮನಗಳನ್ನು ಆಚರಿಸಿ ಸತ್ಸಂಗ ಸಮ್ಮೇಳನದಲ್ಲಿ ಭಾಗಿಗಳಾಗಿ ಸದ್ಗುರು ಸತ್ಶಾಸ್ತ್ರಗಳ ದ್ವಾರ ಮನುಷ್ಯ ಜನ್ಮವನ್ನು ಸಾರ್ಥಕಗೊಳಿಸಿಕೊಳ್ಳಬೇಕೆಂಬ ಸದುದ್ದೇಶದಿಂದ ಆಗಮಿಸಿರುವ ಎನ್ನ ಆತ್ಮೀಯ ಶರಣು ತಂದೆ ತಾಯಿಗಳೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಸುಕ್ಷೇತ್ರ ಹಿರೇಬೇವನೂರು ಗ್ರಾಮದಲ್ಲಿ ಪ್ರತಿ ವರ್ಷದ ಪದ್ಧತಿಯ ಪ್ರಕಾರ ನಡೆದುಕೊಂಡು ಬರಲಿರುವ ಚೆಟ್ಟಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವ ಹಾಗೂ ಭ್ರಮರಾಂಬೆಯ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಳಸಾರೋಹಣದ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದ 5ನೇ ದಿವಸದ ಚಿಂತನೆಯಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ. ಪ್ರತಿನಿತ್ಯವೂ ಒಂದೊಂದು ವಿಷಯಗಳನ್ನಾಧರಿಸಿ ಚಿಂತನೆಯನ್ನು ಮಾಡ್ತಾ ಮಹಾತ್ಮರ ಅನುಭವವನ್ನು ನಾವೆಲ್ಲರೂ ಕೂಡ ದಿನನಿತ್ಯ ಕೇಳ್ತಾ ಹೊರಟಿದ್ದೀವಿ. ನಿನ್ನಿನ ದಿವಸ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಮನುಷ್ಯನ ಬದುಕು ಧರ್ಮದ ಕಡೆ ಇರಬೇಕು, ಅಧರ್ಮಿಯಾಗಿ ಸಾಯಲಿಕ್ಕೆ ಹೋಗಬೇಡ ಅಂತಕ್ಕಂಥದ್ದನ್ನು ಬಹು ಸುಂದರವಾಗಿ ತಿಳಿಸಿದ್ದಾರೆ. ಎಂತೊಲಿವನೋ ತನಗಿನ್ನೆಂತೊಲಿವನೋ ಎಂತೊಲಿವನೋ ಕಂತು ಕಾಲ ಪುರವೈರಿ ಗುರು ಶಂಭುಲಿಂಗ. ಪರಮಾತ್ಮನನ್ನು ಒಲಿಸಿಕೊಳ್ಳಬೇಕು ಅಂತಕ್ಕಂಥ ಆಶೆಯಿಂದ ನಿತ್ಯ ಶಾಂತಿಯನ್ನು ಪಡ್ಕೊಳ್ಬೇಕಂತಕ್ಕಂಥ ಬಯಕೆಯನ್ನು ಇಟ್ಕೊಂಡಿರ್ತಕ್ಕಂಥ ನೀವೆಲ್ಲರೂ ಕೂಡ ಯಾವ ರೀತಿಯ ಬದುಕನ್ನು ಬದುಕಬೇಕು ಅಂತ ಕೇಳಿದ್ರೆ ದೋಷ ಮುಕ್ತರಾಗಲಿಕ್ಕೆ ಪ್ರಯತ್ನ ಮಾಡ್ರಿ ಅಂತಾರೆ. ಪಾಪ ದೋಷಗಳನ್ನು ಮನಸ್ಸಿನೊಳಗಿಟ್ಟುಕೊಂಡು ಎಲ್ಲಿ ಹೋದರೂ ಕೂಡ ಪರಮಾತ್ಮ ನಿಮಗೆ ಸಿಗುತ್ತಾನೇನಂದ್ರೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಅನಂತ ದುರ್ಗುಣಗಳನ್ನು ಇಟ್ಟುಕೊಂಡು ತೀರ್ಥಯಾತ್ರೆಗಳನ್ನು ಮಾಡಿ ದೇವರನ್ನು ಕಾಣ್ತೀವಿ, ತಪಸ್ಸನ್ನು ಮಾಡಿ ಪರಮಾತ್ಮನನ್ನು ಪಡ್ಕೋತೀವಿ ಅಂತಕ್ಕಂಥ ಮೂರ್ಖತನವನ್ನು ಬಿಡು ಅಂತ ನಮ್ಮೆಲ್ಲರಿಗೂ ಎಚ್ಚರ ಮಾಡಕತ್ತಾರ ಮಹಾತ್ಮರು. ಶರೀರದಿಂದ ಪಾಪ ಮಾಡ್ತಿ, ಮನಸ್ಸಿನಿಂದನೂ ಪಾಪ ಮಾಡ್ತಿ, ವಾಣಿಯಿಂದನೂ ಪಾಪ ಮಾಡಕತ್ತಿದಿ. ಇಷ್ಟೆಲ್ಲ ಪಾಪಗಳಿಂದ ನೀನು ಮುಕ್ತನಾಗಬೇಕಾಗ್ಯದ. ಅವಾಗ ಪರಮಾತ್ಮನನ್ನು ಕಾಣುವ ಅವಶ್ಯಕತೆ ನಿನಗಿಲ್ಲ. ಪರಮಾತ್ಮ ತಾನಾಗಿಯೇ ಬರ್ತಾನ ಅಂತಾರವರು.
ನಿನ್ನ ಕೆಲಸ ಏನದ ಅಂದ್ರೆ ನೀನು ಸ್ವಚ್ಛನ ಆದಿ ಅಂತ ಕೇಳಿದ್ರ ದೇವರು ಅಲ್ಲಿಗೆ ಬರೋಕ್ಕೆ ಪ್ರಯತ್ನ ಮಾಡ್ತಾನೆ. ಪರಮಾತ್ಮ ನಮ್ಮ ಹೃದಯದ ಬಾಗಿಲಿಗೆ ನಿಂತಾನಂತ ಯಾವಾಗ ಕರಿತಾನಪ್ಪ, ಒಳಗಿರ್ತಕ್ಕಂಥ ದುರ್ಗುಣಗಳನ್ನು ಪಾಪದೋಷಗಳನ್ನು ಯಾವಾಗ ಹೊರಗೆ ಹಾಕ್ತಾನ, ನಾವು ಒಳಗೆ ಅವನಿಗೆ ಪಾದಾರ್ಪಣೆ ಮಾಡಬೇಕಂತ ಪರಮಾತ್ಮ ರೆಡಿ ಪೊಸಿಷನ್ದಾಗದನಂತ. ನಾವು ಯಾರೂ ಕರೆಯಕತ್ತಿಲ್ಲ ಅವನಿಗೆ. ಕರೆದಿವೇನ್ರಿ? ಸುಮ್ಮ ಬಾಯಿಂದ ಕರಿತೀವಿ, ಶಿವ ಶಿವ ಅಂತೀವಿ, ಬೇಡ್ಕೋತೀವಿ. ಮನಸಾರೆ ಪರಮಾತ್ಮನೇ ಬೇಕು ಅಂತ ತಪಸ್ಸು ಮಾಡೋರು ಎಷ್ಟು ಜನ ಸಿಗುತ್ತಾರೆ ಹೇಳ್ರಿ? ಯಾರಿದ್ದೀರಿ? ಸಾಧ್ಯನೇ ಇಲ್ಲ. ಅದಕ್ಕೆ ಅವ್ರಂತಾರ, ಶರೀರದಿಂದ ಪಾಪ ಮಾಡಕ್ಕೆ ಹೋಗ್ಬೇಡಪ್ಪ, ಆದಷ್ಟು ಸೇವಾದಿಗಳನ್ನು ಮಾಡು. ಗುರು ಸನ್ನಿಧಾನದೊಳಗೆ ಎಷ್ಟು ದುಡಿತಿದಿ ಅಷ್ಟು ನಿನಗೆ ಪುಣ್ಯ ಸಿಗುತ್ತದೆ ನೋಡು ಅಂತ ನಿನ್ನೆ ದಿವಸ ಶರೀರದಿಂದ ಆಗತಕ್ಕಂಥ ಪಾಪಗಳನ್ನು ನಮ್ಮೆಲ್ಲರಿಗೂ ತಿಳಿಸಿದ್ದಾರೆ. ನಿಮಗೆ ಗೊತ್ತದ ಇಲ್ಲ? ಏನೇನು ಹೇಳಿದ್ರು ಅವ್ರು ನೆನಪರ ಅದವಿಲ್ಲ? ಪರವಧುವಿನ ಕೂಟ, ಅನ್ಯರ ವಿತ್ತಾಪಹರಣ, ಅಭಕ್ಷ್ಯ ಸೇವನೆ, ಹಿಂಸೆ. ಈ 4 ಪಾಪಗಳಿಂದ ದೂರಿರು. ಪರಸ್ತ್ರೀಯರನ್ನು ತಾಯಿ ಅಂತ ನೋಡು. ಪರ ದ್ರವ್ಯವನ್ನು, ಸಂಪತ್ತನ್ನು ಇದು ನನಗೆ ಕಲ್ಲಿನ ಸಮಾನ ಅಂತ ತಿಳ್ಕೊಂಡು ತಿರಸ್ಕಾರ ಮಾಡು. ಕೆಟ್ಟದ್ದನ್ನು ತಿನ್ಲಿಕ್ಕೆ ಹೋಗಬೇಡ. ಅಹಿಂಸೆಯನ್ನು ಆಚರಣೆ ಮಾಡಬೇಡ. ಈ 4 ದುರ್ಗುಣಗಳಿಂದ ದೂರ ಆದಿ ಅಂದ್ರೆ ಪರಮಾತ್ಮ ನಿನ್ನವಾಗುತ್ತಾನೆ ನೋಡು ಅಂತ ಹೇಳಿದರು. ಇವತ್ತು ಬಹು ಸುಂದರವಾಗಿರ್ತಕ್ಕಂಥದ್ದನ್ನು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನು ಅಂತ ಕೇಳಿದ್ರ, ಮನುಷ್ಯನಿಗೆ ಪರಮಾತ್ಮನನ್ನು ಒಲಿಸ್ಲಿಕ್ಕೆ ಶರೀರ ಅಲ್ಲದನೆ ಮತ್ತೊಂದು ಸಾಧನೆಯನ್ನು ಕೊಟ್ಟ ಪರಮಾತ್ಮ. ಅದು ಯಾವುದು ಅಂದ್ರೆ ವಾಣಿ. ವಾಣಿ ಅಂದ್ರೆ ಏನ್ರಿ? ಬಾಯಿ. ಯಾರಿಗಿಲ್ಲ ಬಾಯಿ? ನಿಮಗ ಎಲ್ಲರಿಗೂ ಪರಮಾತ್ಮ ಬಾಯಿ ಕೊಟ್ಟ. ಯಾಕೆ ಕೊಟ್ಟ ಪರಮಾತ್ಮ ಈ ಬಾಯಿಯನ್ನು? ಎಷ್ಟು ಕಿಮ್ಮತ್ತಿಂದದ ಗೊತ್ತದ ಏನು? ಒಬ್ಬ ಮನುಷ್ಯನಿಗೆ ಮಾತು ಬರಲಿಲ್ಲ ಅಂದ್ರೆ ಜೀವನ ಕಳೆಯೋದು ಎಷ್ಟು ಕಠಿಣ ಆಗ್ತದೆ ನಿಮಗೆ ಗೊತ್ತದ, ಹೌದಿಲ್ರಿ? ತನ್ನ ಮನಸ್ಸಿನ ಬಯಕೆಗಳನ್ನು, ನೋವುಗಳನ್ನು ಯಾರ ಮುಂದರ ಹೇಳ್ಕೋಬೇಕಂದ್ರೆ ಅದಕ್ಕೆ ಬಾಯಿನೇ ಇಲ್ಲ. ಯಾಕೆ ಪರಮಾತ್ಮ ಬಾಯಿ ಕೊಡಲಿಲ್ಲ? ಪಾಪ ಮಾಡ್ಯಾನ. ಯಾವ ಬಾಯಿಂದ ಪರಮಾತ್ಮನನ್ನು ಒಲಿಸ್ಬೇಕಾಗಿತ್ತು ಆ ಬಾಯಿಯಿಂದ ನೀನು ಒಳ್ಳೇದು ಮಾಡಲಿಲ್ಲ, ಪುಣ್ಯ ಮಾಡಲಿಲ್ಲ ಅಂತ ಕೇಳಿದ್ರೆ ನಿನಗೆ ಪರಮಾತ್ಮ ಮುಂದಿನ ಜನ್ಮದೊಳಗ ಮೂಕನಾಗಿ ಹುಟ್ಟಿಸ್ತಾನ ಅಂತ ಹೇಳ್ತಾರೆ ಅವರು. ಅದಕ್ಕೆ ವಾಣಿಯಿಂದ ಆಗತಕ್ಕಂಥ ದೋಷಗಳು. ನಾವು ಬಾಯಿಂದ ಏನೇನು ಪಾಪ ಮಾಡ್ತೀವಿ ಅಂತ ಕೇಳಿದ್ರ ನಿಜಗುಣರು ಬಹಳ ಸುಂದರವಾಗಿ ಬರೆದ್ರು ಅವರು. ಪುಷಿ, ಅನುಚಿತ, ನಿಷ್ಠುರತ್ವ, ಪೈಶೂನ್ಯತೆ, ಮುಷಿಕಿದಿ ದೋಷಗಳು ಪಶು ಪಕ್ಷಿ ಮೃಗಯೋನಿಯೊಳಗೆ ಎಳೆದೊಯ್ದು ಪುಟ್ಟಿಸುವ ವಚನದೋಳ್ ಎಡವಿಡದಿರೆ. ನಿಜಗುಣರು ಬರೀತಾರೆ ನೋಡಪ್ಪ, ಬಾಯಿಯಿಂದ ಈ ಪಾಪವನ್ನು ನೀ ಮಾಡಿದೆ ಅಂದ್ರ ಪರಮಾತ್ಮ ನಿನಗೆ ಎಂಥ ಜನ್ಮವನ್ನು ಕೊಡ್ತಾನ ಅಂತ ಕೇಳಿದ್ರ ಪಶು ಪಕ್ಷಿ ಮೃಗ ಯೋನಿಯೊಳಗೆ ಎಳೆದೊಯ್ದು ಪುಟ್ಟಿಸುವ ಅಂತ ಹೇಳಿದ್ರು ಅವರು. ನಿನಗೆ ಬಾಯಿ ಕೊಟ್ಟಾಗ ಪರಮಾತ್ಮನನ್ನು ನೆನೆಸ್ಲಿಲ್ಲ, ಬರೀ ಆ ಬಾಯಿಯಿಂದ ಪಾಪ ಮಾಡಾಕತ್ತಿದೆ ಅಂತ ಕೇಳಿದ್ರ ನಿನಗೆ ಮುಂದಿನ ಜನ್ಮಕ್ಕೆ ಬಾಯಿನೇ ಇದ್ದಿರಬಾರ್ದು. ಅಂಥ ಜನ್ಮಗಳು ಯಾವುದವು ಅಂತ ಕೇಳಿದ್ರ ಪಶು ಪಕ್ಷಿ ಮೃಗ. ಅವಕ್ಕೆ ಬಾಯಿ ಅದ ಏನು? ಮಾತಾಡ್ತವೇನು ಪ್ರಾಣಿಗಳು? ಮಾತೇ ಬರಂಗಿಲ್ಲ. ಯಾಕೆ ಬರಲಿಲ್ಲ ಅಂದ್ರೆ ಇಂದ ಪರಮಾತ್ಮ ನಿನಗೆ ಮನುಷ್ಯ ಜನ್ಮ ಕೊಟ್ಟಿದ್ದ. ಅವಕ್ಕೆ ಆ ಮನುಷ್ಯ ಜನ್ಮದೊಳಗೆ ವಾಣಿಯಿಂದ ಬರೀ ಏನು ಮಾಡ್ಯಾನ? ಪಾಪನೇ ಮಾಡ್ಯಾನ. ಏನು ಪಾಪಗಳವು? ಪುಷಿ, ಅನುಚಿತ, ನಿಷ್ಠುರತ್ವ, ಪೈಶೂನ್ಯತೆ. ಈ 4 ಪಾಪ ಮಾಡಾಕತ್ತಾನಂತ ನೋಡ್ರಿ. ಅವು ಹಂಗಂದ್ರೆ ಏನ್ರಿ? ನಮಗೇನು ತಿಳಿಬೇಕಂತೀರಿ ನೀವು? ಹೌದಿಲ್ಲ? ಎಲ್ಲರಿಗೆ ತಿಳಿತಾವು, ಆದ್ರೆ ಸಂಸ್ಕೃತದೊಳಗಿರ್ತಾವಂತ ತಿಳ್ಕೊಂಡು ಗೊತ್ತಿಲ್ಲ. ಪುಷಿ ಅಂದ್ರೆ ಏನು? ಸುಳ್ಳು. ಹೌದಿಲ್ರಿ? ಸುಳ್ಳು ಮಾತಾಡೋರು ಯಾರು ಇಲ್ಲ ಹೇಳ್ರಿ? ಎಲ್ಲರೂ ಸುಳ್ಳು ಮಾತಾಡ್ತಾರೆ. ನಾ ಒಟ್ಟ ಒಂದು ದಿನ ಸುಳ್ಳು ಮಾತಾಡಿಲ್ಲ ಅನ್ನೋರು ಇದ್ದೆ ಅಂದ್ರೆ ಕೈ ಎತ್ತಿರಿ ನೋಡೋಣ. ಹೆಂಗ್ರಿ? ಮಾತಾಡ್ತೀವಿ. ಹಂಗೆ ನಡೀತೈತ್ರಿ ಅಂತೀರಿ ನೀವು. ಸುಳ್ಳು ಮಾತಾಡಿಲ್ಲ ಅಂದ್ರೆ ಸಂಸಾರ ಹೆಂಗೆ ನಡೀತೈತ್ರಿ? ಮಾತಾಡಬೇಕೇ ಆಗುತ್ತದ ಅಂತ ನೀವು ಅಂತೀರಿ. ಶಾಸ್ತ್ರ ಹೇಳ್ತದ ಇದು ವಾಣಿಯಿಂದ ಆಗತಕ್ಕಂಥ ದೋಷ ಅದ ನೋಡಪ್ಪ. ಪರಮಾತ್ಮ ಬಾಯಿ ಕೊಟ್ಟಾಗ ಸತ್ಯವನ್ನ ಮಾತಾಡಲಿಕ್ಕೆ ಪ್ರಯತ್ನ ಮಾಡು. ಸುಳ್ಳು ಏನು ಮಾಡ್ತದಂದ್ರೆ ಮನುಷ್ಯನಿಗೆ ಅಸಮಾಧಾನವನ್ನು ಉಂಟು ಮಾಡ್ತದ, ದುಃಖ ಕೊಡ್ತದ, ಅಶಾಂತಿಯನ್ನು ಉಂಟು ಮಾಡ್ತದ. ನೋಡ್ರಿ, ಬೇಕಾದ್ರೆ ಮನುಷ್ಯ
ಏನಾದರೂ ಒಂದು ತಪ್ಪನ್ನು ಮುಚ್ಕೊಳ್ಳೋಕೆ ಸುಳ್ಳು ಮಾತಾಡಿದಂದ್ರೆ ಅವನ ಮನಸ್ಸು ಸಮಾಧಾನ ಇರಂಗಿಲ್ಲ. ಇರ್ತದೇನು ನೋಡ್ರಿ, ಹೇಳ್ತಿರ್ತದ ನೀ ಸುಳ್ಳು ಹೇಳಿದಿ ಅಂತದ ನಮ್ಮ ಮನಸ್ಸು. ಆದರೂ ಕೂಡ ಮನುಷ್ಯ ಮತ್ತು ಒಳ್ಳಿ ಏನು ಮಾಡ್ತಾನ, ಸುಳ್ಳೇ ಮಾತಾಡ್ತಾನ. ಸತ್ಯ ಮಾತಾಡೋದು ಅವನ ಜೀವನದಾಗೆ ಬರಲಿಲ್ಲ. ಶಾಸ್ತ್ರಗಳು ಹೇಳ್ತಾವಪ್ಪ, ಪರಮಾತ್ಮ ನನಗೆ ವಾಣಿ ಕೊಟ್ಟಿದಿ ಅಂದ್ರೆ ಯಾವತ್ತೂ ಕೂಡ ಈ ಬಾಯಿಂದ ಸುಳ್ಳು ಮಾತಾಡಲಾರ್ದಂಥ ಸತ್ಯವನ್ನೇ ನುಡಿಯುವಂಥ ಒಂದು ಸದ್ಗುಣವನ್ನು ಕೊಡು. ಅದಕ್ಕೆ ನಿಜಗುಣ ಶಿವಯೋಗಿಗಳು ಮತ್ತೊಂದು ಕಡೆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿದ್ರು. ಅವರು ಪುಷಿಯನೆಲ್ಲಿಯೂ ನುಡಿಯದ ಸತ್ಯವಿದನು ಬೇಡುವೆನಭವ ನಿಮ್ಮನು ಭವಭವದಳು. ಹೇ ಪರಮಾತ್ಮ, ನನಗೆ ಬೇಕಾದಷ್ಟು ಜನ್ಮಗಳನ್ನು ಕೊಡು. ಏನಂತಾರ್ರಿ, ಎಷ್ಟು ಜನ್ಮದೊಳಗೆ ಹುಟ್ಟಿಸು, ಮನುಷ್ಯನಾಗಿ ಎಷ್ಟು ಸಲ ಬಂದರೂ ನನಗೆ ಬ್ಯಾಸರಿಲ್ಲ. ಏನಂತಾರ ಅವರು, ಎಷ್ಟು ಸಲ ಬಂದರೂ ಬ್ಯಾಸರಿಲ್ಲ, ಆದರೆ ಏನು ಮಾಡು, ಆ ಮನುಷ್ಯ ಜನ್ಮದಲ್ಲಿ ನನಗೆ ಸುಳ್ಳು ಮಾತಾಡಿರಬಾರ್ದು. ಎಲ್ಲಿನೂ ಅಂತಾರವ್ರು, ಎಂಥ ಪ್ರಸಂಗ ಬಂದರೂ ಕೂಡ ಸುಳ್ಳಾಡಬಾರ್ದು. ಇದು ಒಂದು ನಿಯಮವನ್ನು ಪಾಲನೆ ಮಾಡಬೇಕು ಮನುಷ್ಯ. ಸುಳ್ಳಾಡಿದಂದ್ರೆ ಪಾಪ ಬರ್ತದ, ಪಾಪ ಮಾಡಿದಂದ್ರೆ ಮುಂದೆ ನರಕಕ್ಕೆ ಹೋಗ್ಬೇಕಾಗ್ತದ. ನೀ ಎಷ್ಟು ಸಾಧನೆ ಮಾಡಿದರೂ ಕೂಡ ಎಲ್ಲ ಸಾಧನೆಗಳು ಹಾಳಾಗಿ ಬಿಡ್ತಾವೆ ಒಂದು ಸುಳ್ಳು ಮಾತಾಡೋದ್ರಿಂದ. ತಿಳಿತಿಲ್ರಿ, ನೀ ಎಷ್ಟು ಒಳ್ಳೆವ ಅನಿಸ್ಕೊಂಡಿದಿ, ಒಂದು ಸುಳ್ಳು ಮಾತಾಡಿದಂದ್ರೆ ಏನಂತಾರೆ, ಅವೇನ್ರಿ ಬರೀ ಸುಳ್ಳೇ ಮಾತಾಡ್ತದ, ಬಾಯಿ ತೆಗೆದ್ರೆ ಸುಳ್ಳು ಮಾತಾಡ್ತಾನ್ರಿ ಅಂತ ಜನರು ನಿನ್ನ ನಿಂದ ಮಾಡ್ತಾರೆ. ಅಂತೀರೇ ಇಲ್ಲ? ಒಂದು ಕರೆ ಇಲ್ಲ ನೋಡ್ರಿ, ಒಂದು ಕರೆ ಇಲ್ಲ. ಬರೀ ಮಾತು ಎತ್ತಿದ್ರೆ ಸುಳ್ಳಾಡ್ತಾನ. ಆ ಸುಳ್ಳಿನಿಂದ ಅವನಿಗೆ ಏನು ಸುಖ ಆಗ್ಯದ ಏನು ಅಂತ ನಾವು ನಿಂದ ಮಾಡೋಕ್ಕೆ ಪ್ರಾರಂಭ ಮಾಡ್ತೀವಿ. ಅದಕ್ಕೆ ಮಹಾತ್ಮರು ಏನೇ ಕಷ್ಟ ಬರಲಿ, ನಿನ್ನ ಪ್ರಾಣ ಹೋಗ್ತಕ್ಕಂಥ ಪ್ರಸಂಗ ಬಂದರೂ ಕೂಡ ಸುಳ್ಳು ಮಾತಾಡಕ್ಕೆ ಹೋಗ್ಬೇಡ. ಯಾವನೋ ಒಬ್ಬ ಮಹಾತ್ಮ ತಪಸ್ಸಿಗೆ ಕುಂತಿದ್ನಂತ್ರಿ. ತಪಸ್ಸಿಗೆ ಕುಂತಿದ್ದ. ಅವನು ಜೀವನದೊಳಗೆ ಯಾವತ್ತೂ ಕೂಡ ಯಾರಿಗೂ ನೋವು ಮಾಡಿದವನಲ್ಲ. ಮಹಾತ್ಮರು ಸತ್ಯವನ್ನೇ ಮಾತಾಡ್ತಾರೆ. ಸುಳ್ಳಂತಕ್ಕಂಥದ್ದು ಅವರಿಗೆ ಬಂದೇ ಇಲ್ಲ. ಸರಸ್ವತಿ ಸ್ವತಃ ಅವ್ರ ಬಾಯಿಯೊಳಗೆ ಕುಂತಿರ್ತಾಳಂದ ಬಳಿಕ ಅನಾಚಾರದ ಮಾತುಗಳನ್ನು ಮಹಾತ್ಮ ಯಾವತ್ತೂ ಆಡೋಕೆ ಇಷ್ಟಪಡಂಗಿಲ್ಲ. ಏನು ಮಾತಾಡಿದ್ರು ಸತ್ಯವನ್ನೇ ಮಾತಾಡ್ತಿರ್ತಾನೆ. ಅದಕ್ಕೆ ಅವನು ಜೀವನ ಪರ್ಯಂತರವಾಗಿ ದಯಾ, ಕರುಣ, ಸತ್ಯ, ಅಹಿಂಸ ಅಂತಕ್ಕಂಥ ಸದ್ಗುಣಗಳನ್ನು ಅಳವಡಿಸ್ಕೊಂಡಿರೋದ್ರಿಂದ ಪುಣ್ಯಾತ್ಮ ತಪಸ್ಸನ್ನು ಮಾಡ್ತಾ ಪರಮಾತ್ಮನ ಧ್ಯಾನದಲ್ಲಿ ಸದಾ ಮಗ್ನನಾಗಿ ಇರ್ತಿದ್ದ. ಒಂದು ಸಲ ಏನಾಯಿತು ಅಂತ ಕೇಳಿದ್ರ, ಒಂದು ಚಿಗರಿ ಅವನ ಮುಂದೆ ಆಸೆ ಓಡಿ ಹೊಂಟಿತ್ತಂತ. ಓಡಿ ಹೋಯ್ತು. ನೋಡಿದ ಚಿಗರಿ ಯಾಕೋ ಇಷ್ಟು ಜೋರಾಗಿ ಓಡಿ ಹೊಂಟದ, ಏನಿದಕ್ಕೆ ಆಪತ್ತು ಕಾಲ ಬಂದಿರಬಹುದು, ಅದಕ್ಕೆ ಹಿಂಗೆ ಓಡಾಕತ್ತದ ಅಂತ ಗೊತ್ತಾಯಿತು. ಹಾಗೆ ಪರಮಾತ್ಮ ನಾಮಸ್ಮರಣೆ ಮಾಡ್ಕೋತ ಜಪ ಮಾಡ್ಕೋತ ಕುಂತಿದ್ದ. ಅಷ್ಟೊತ್ತಿಗೆ ಓಡ್ಕೋತ ಒಬ್ಬ ಬೇಟೆಗಾರ ಬಂದಂತ. ಬೇಟೆಗಾರ ಬಂದ. ಅವನ ಯಾಕಡೆ ಹೋಯ್ತದು ಗೊತ್ತಾಗ್ಲಿಲ್ಲಲ್ಲ ಜಿಂಕಿ. ಅದನ್ನು ಬೇಟೆ ಆಡಬೇಕಂತ ಬಂದಿದ್ದ. ಯಾರನ್ನ ಕೇಳ್ಬೇಕಪ್ಪ, 2 ರೋಡ್ ಅದಾವು, ಆ ಕಡೆನೂ ಹೋಗ್ತದ ಈ ಕಡೆನೂ ಹೋಗ್ತದ. ಜಿಂಕಿ ಯಾವ ಕಡೆ ಹೋಯ್ತೋ ಅಂತ ಯಾರಿಗೆ ಕೇಳ್ಬೇಕಂತ ಆ ಕಡೆ ನೋಡ್ತಿದ್ದ. ಆಲದ ಮರ ಅದರ ಕೆಳಗ ತಪಸ್ಸಿ ಕುಂತಿದ್ದ ಮಹಾತ್ಮ ಇವನಿಗೆ ಕೇಳಬೇಕಂತ ಹೋಗಿ ಕೇಳಿದ್ನಂತ, ಸ್ವಾಮಿಗಳ ಇಲ್ಲಿ ಒಂದು ಜಿಂಕೆ ಓಡಿ ಹೋಯ್ತಲ್ಲ, ಯಾವ ಕಡೆ ಹೋಗ್ಯದ್ರಿ ಅಂತ ಪ್ರಶ್ನೆ ಮಾಡಿದ. ಅವ ನೋಡಿದ್ದಿಲ್ಲೇನದನ್ನ, ಓಡಿ ಹೋಗಿದ್ದು ನೋಡ್ಯಾನ. ನಾವ್ಯಾರಾಗಿದ್ರೆ ಏನು ಹೇಳ್ತಿದ್ವಿ, ಈ ಕಡೆ ಹೋಗ್ಯದ ನೋಡ್ರಿ ಅಂದ್ಬಿಡ್ತಿದ್ವಿ ನಾವು. ಮಹಾತ್ಮ ವಿಚಾರ ಚಾಲು ಮಾಡಿದವ. ಹೌದು, ಜಿಂಕಿ ಎಲ್ಲಿ ಹೋಗ್ಯದ ಅಂತ ಕೇಳ್ತಾನ. ಒಂದು ವೇಳೆ ನಾ ಈ ಕಡೆ ಹೋಗ್ಯದ ಅಂತ ತೋರಿಸಿದೆ ಅಂದ್ರ ಅವ ಹೆಂಗಾದ್ರೂ ಕೊಲ್ಲತಾನ. ಹೌದಿಲ್ರಿ? ಕೊಲ್ಲದ ಪಾಪ ನನಗೆ ಬರ್ತದ. ನಾ ಸತ್ಯವನ್ನ ಹೇಳ್ಬೇಕಂತ ತಿಳ್ಕೊಂಡು ಇದ್ದಕ್ಕಿದ್ದಂಗೆ ಹೇಳಿದೆ ಅಂದ್ರೆ ಒಂದು ಜೀವ ಹತ್ಯೆ ಮಾಡಿರ್ತಕ್ಕಂಥ ದೋಷ ನನ್ನ ಪದರಿಗೆ ಬರ್ತದ. ಇಲ್ಲ ಒಂದು ವೇಳೆ ನಾನು ಇಲ್ಲ ಅಂದ್ಬಿಟ್ಟೆ ಅಂದ್ರ ಇಡೀ ಜೀವನ ಪರ್ಯಂತರವಾಗಿ ಸತ್ಯವನ್ನೇ ಮಾತಾಡ್ತೀನಿ ಅಂತಕ್ಕಂಥ ಒಂದು ನಿಯಮ ಏನು ಹಿಡ್ಕೊಂಡಿನಲ್ಲ, ಈ ನಿಯಮ ಇವತ್ತು ಸುಳ್ಳಾಗ್ತದ, ತಪ್ಪುತ್ತದ. ಏನು ಮಾಡಬೇಕು? ಸತ್ಯನೂ ಹೇಳುವಂತಿಲ್ಲ, ಸುಳ್ಳನ್ನು ಮಾತಾಡುವಂತಿಲ್ಲ. ಏನು ಮಾಡ್ಬೇಕ್ರಿ? ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕೊಂಡಿರ್ತಕ್ಕಂಥ ಪುಣ್ಯಾತ್ಮ ಅವನಿಗೆ ಹೇಳಿದಂಥ ಬೇಡನಿಗೆ, ನೋಡಪ್ಪ
ಯಾವುದು ನೋಡ್ಯಾದ ಅದಕ್ಕೆ ಹೇಳಾಕ ಬರಂಗಿಲ್ಲ, ಯಾವುದು ಹೇಳ್ತದ ಅದಕ್ಕೆ ನೋಡಾಕ ಬರಂಗಿಲ್ಲ ಅಂತ ಬಿಟ್ಟಂತ. ನಿಮಗೆ ಈ ಮಾತು ತಿಳಿತೋ ಇಲ್ಲೋ ನೋಡ್ರಿ, ಎಚ್ಚರ ಕೊಟ್ಟು ಕೇಳ್ರಿ. ಏನಂತಾನ? ಯಾವುದು ನೋಡ್ಯಾದ ಯಾವುದು ನೋಡ್ತದ? ಏನು ಬಾಯಿ ನೋಡ್ತದೇನು? ನೀವು ಎದರ್ಲಿಂದ ನೋಡಾಕತ್ತೀರಿ? ನನ್ನ ಕಣ್ಣಿಂದ ನೋಡ್ತೀರಿ, ಹೌದಿಲ್ರಿ? ಯಾವುದು ನೋಡ್ತದ ಇದು ಮಾತಾಡ್ತದೇನು ಎಂದಾರ? ಇದು ಮಾತಾಡಂಗಿಲ್ಲ. ಅದಕ್ಕೆ ಒಂದ ಯಾವುದು ನೋಡ್ಯಾದ ಅದಕ್ಕೆ ಮಾತಾಡಕ್ಕೆ ಬರಂಗಿಲ್ಲ. ಯಾವುದು ಮಾತಾಡ್ತದ? ಬಾಯಿ ಮಾತಾಡ್ತದ. ಇದಕ್ಕೆ ನೋಡಾಕ್ ಬರ್ತೈತೇನು? ನೋಡಾಕ್ ಬರಂಗಿಲ್ಲ. ಅದಕ್ಕೆ ಒಂದಂತ ಮಹಾತ್ಮ ನೋಡಪ್ಪ, ಯಾವುದು ನೋಡ್ಯಾದ ಅದಕ್ಕೆ ಮಾತಾಡಕ್ಕೆ ಬರಂಗಿಲ್ಲ, ಯಾವುದು ಮಾತಾಡ್ತದ ಅದಕ್ಕೆ ನೋಡಾಕ್ ಬರಂಗಿಲ್ಲ ಅಂದ. ಅವನಿಗೆ ತಿಳಿಲಿಲ್ಲ. ಮಹಾತ್ಮರ ಮಾತಿನ ಮರ್ಮ ತಿಳಿಬೇಕಲ್ಲ. ಸುಮ್ಮದ ಏನ್ರಿ? ಮಹಾತ್ಮರ ಮಾತು ತಿಳಿಯೋದು ಬಹಳ ಕಷ್ಟ ಅದ. ನಾವೆಲ್ಲ ಪ್ರವಚನ ಕೇಳ್ತೀವಿ, ಶಾಸ್ತ್ರ ಕೇಳ್ತೀವಿ, ಆದ್ರೆ ಎಷ್ಟು ಮಂದಿ ತಿಳಿತದೋ ಎಷ್ಟು ಮಂದಿ ತಿಳಿಯಂಗಿಲ್ಲ. ಯಾರಿಗೆ ಗೊತ್ತದ? ಹೌದಿಲ್ಲ? ಯಾರು ಇದ್ರೊಳಗೆ ಬಹಳ ನುರ್ತಾರ ಅವ್ರಿಗೆ ಗೊತ್ತಾಗ್ತದ ಮಹಾತ್ಮರು ಏನು ಹೇಳಕ್ ಹೊಂಟಾರ ಅಂತ. ಮತ್ತು ತಿಳಿಲಾರ್ದ ಮಂದಿ ಏನು ಹೇಳ್ತಾರ ಬಿಡ್ರಿ, ನಮಗೇನು ಗೊತ್ತೇ ಆಗೋಲ್ಲ ಪ್ರವಚನ ಅನ್ಕೋತ ಅಡ್ಡಾಡ್ತಾರ ಅಷ್ಟೇ. ಮೇಲೆ 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 ಸತ್ಸಂಗ ಕೇಳಿದ್ರೆ ಗೊತ್ತಾಗ್ತದ. ಇಲ್ಲ ಬರೀ ನಗಸಕತ್ತಿ ಹೇಳಿದ್ರೆ ಚಂದ ನಕ್ಕೋತ ಮನೆಗೆ ಹೋಗ್ಬಿಡ್ತೀರಿ ಅಷ್ಟೇ. ಆದ್ರೆ ಇದ್ದ ಸತ್ಯವನ್ನು ತಿಳ್ಕೊಳ್ಳೋದು ಯಾವಾಗ? ಹೌದಿಲ್ರಿ? ಮೇಲಿಂದ ಮೇಲೆ ಪ್ರವಚನ ಕೇಳ್ಕೋತ ಇದ್ದರ್ನೇ ಸತ್ಯ ಏನದ, ಪರಮಾತ್ಮ ಅಂದ್ರೇನು, ಶಾಸ್ತ್ರ ಅಂದ್ರೆ ಏನು ಅಂತ ಗೊತ್ತಾಗ್ತದ. ಬರೀ ನಾವು ಕಾಗಿ ಗುಬ್ಬಿ ಕತಿನೇ ಹೇಳ್ಕೋತ ಹೋದ್ವಿ ಅಂದ್ರೆ ಹೇಳೋರು ಏನು ಮಾಡ್ದಂಗಾಗ್ತದ? ಹೇಳೋರು ಕೇಳೋರಿಗೆ ಮೋಸ ಮಾಡ್ದಂಗಾಗ್ತದ. ಅದಕ್ಕೆ ಶಾಸ್ತ್ರ ಏನು ಹೇಳ್ತದ ಅದನ್ನೇ ಹೇಳ್ಬೇಕು ನಾವು. ಮತ್ತೆ ಏನಾರ ಹೇಳಕ್ಕೆ ಹೋದ್ವಿ ನಿಮ್ಮನ್ನು ಖುಷಿ ಪಡ್ಸಕಂದ್ವಿ ಅಂದ್ರೆ ಆ ಪಾಪ ನಮಗೆ ಬರ್ತದ. ನಾವು ಪಾಪ ಕಟ್ಕೊಳಕ್ಕೆ ಬಂದಿಲ್ಲ, ಪುಣ್ಯ ಗಳಿಸಿ ಪುಣ್ಯ ಕೊಡಕ್ಕೆ ಬಂದವ್ರು. ತಿಳಿತಿಲ್ರಿ? ನಿಮ್ಗೆ ಎಷ್ಟು ತಿಳಿತದ ತಿಳ್ಕೊರಿ, ತಿಳಿದಿಲ್ಲ ಅಂದ್ರೆ ಮತ್ತೆ ಕೇಳ್ರಿ. ಹಿಂಗಂದ್ರಿ ಅಲ್ಲ, ಏನಂದ್ರಿ ನಮಗೆ ಗೊತ್ತಾಗ್ಲಿಲ್ಲ ಅಂತ ಮತ್ತೆ ಯಾವಾಗಾರ ಬಂದು ಕೇಳಿದ್ರಿ ಅಂದ್ರೆ ಅದಕ್ಕೆ ಉತ್ತರ ಹೇಳಕ್ಕೆ ಬರ್ತದ. ಮತ್ತು ತಿಳಿಯಂಗಿಲ್ಲ ಅಂತ ಕುಂತ್ರಿ ಅಂದ್ರೆ ಎಂದೂ ತಿಳಿಯಂಗಿಲ್ಲ. ತಿಳಿತಿಲ್ರಿ ನಾ ಹೇಳೋ ಮಾತು? ಯಾಕಂದ್ರೆ ಮಹಾತ್ಮರು ಶಾಸ್ತ್ರವನ್ನೇ ಹೇಳಬೇಕಾಗ್ತದೆ, ಶಾಸ್ತ್ರ ಬಿಟ್ಟು ಅಳಿಗಾಡಕ್ಕೆ ಬರಂಗಿಲ್ಲ. ಮತ್ತು ಹಂಗೂ ಹೇಳೋರು ಇರ್ತಾರಲ್ಲ ಬಹಳ ಮಂದಿ, ಅದು ಇದು ಧಾರವಾಹಿ ಅವು ಇವು ಕತೆ ತೊಗೊಂಡು ಹೇಳ್ಕೋತ ಕುಂದಿರ್ತಾರೆ. ಅವು ನಿಮಗೆ ಚಂದ ಅನ್ನಿಸ್ತಾವೆ. ಯಾಕೆ? ನಿಮ್ಮ ಸಂಸಾರ ಸುದ್ದಿನೇ ಇರ್ತದೆ ನೋಡೋದ್ರಾಗ. ಕಲ್ಲವಂಗ ಮಲ್ಲವಿಂಗ ಅಂದ್ರಂದ್ರೆ ಮತ್ತು ಭಾಳ ಚಂದ ಹೇಳ್ತಾರ ಅಂತೀರಿ. ಮತ್ತು ಇದ್ದದ್ದಂಗೆ ಹೇಳಕತ್ತಿದ್ವಿ ಅಂದ್ರೆ ಯಾರಿಗಾದ್ರೂ ಹಿಡ್ಸಂಗಿಲ್ಲ. ಇದ್ದದ್ದು ಹೇಳಕತ್ತಿದ್ವಿ ಅಂದ್ರೆ ತ್ರಾಸ ಆಗದೇ ಅದು. ಆದರೂ ಕೇಳ್ರಿ, ತ್ರಾಸ ಅನಿಸಿದ್ರು ಕೇಳಬೇಕು. ಇದ್ರಾಗೆ ನಮ್ಮ ಉದ್ಧಾರ ಇರ್ತದೆ. ಮಹಾತ್ಮ ಹಿಂಗೆ ಹೇಳಕತ್ತಾನ, ಕರೆ ತಿಳಿಬೇಕು ಹೆಂಗೆ? ಅವರಿಗೆ ತಿಳಿಲಿಲ್ಲ. ಅವಂದ ಅಪ್ಪ ನಾ ಏನು ಕೇಳಕತ್ತೀನಿ ನಿನಗೆ? ಇದು ಚಿಗರಿ ಎಲ್ಲಿ ಹೋಗ್ಯದ ಅಂತ ನಾ ಕೇಳಕತ್ತೀನಿ, ನೀ ಏನು ಹೇಳಕತ್ತಿದಿ ಅಂದವ. ನಾ ಇದ್ದದ್ದೇ ಹೇಳಕತ್ತೀನಪ್ಪ, ನಾ ಏನು ಕಂಡೀನಿ ಅದನ್ನು ಹೇಳ್ತೀನಿ. ಯಾವುದು ನೋಡ್ಯದ ಅದಕ್ಕೆ ಹೇಳಕ್ಕೆ ಬರಂಗಿಲ್ಲ, ಯಾವುದು ಹೇಳ್ತದ ಅದಕ್ಕೆ ನೋಡಕ್ಕೆ ಬರಂಗಿಲ್ಲ ಅಂದ. ಅವಂದ ಇದು ಹುಚ್ಚಿದ್ದಂಗೆ ಕಾಣ್ತದ ಸಾಧು ಅಂತ ಹೋಗೇಬಿಟ್ಟ. ಮಹಾತ್ಮ ಅಂದ ನಾ ಬದುಕಿದ್ನಿವತ್ತು ಅಂತ ಖುಷಿ ಪಟ್ಟವ. ಯಾಕ? ನಾನು ಸತ್ಯವನ್ನು ನುಡ್ದಂಗಾಯ್ತು, ನಾನು ಸುಳ್ಳುನು ನನ್ನ ಬಾಯಿಂದ ಹೇಳಲಿಲ್ಲ, ನನಗೆ ಯಾವ ಪಾಪನೂ ಬರಲಿಲ್ಲಪ್ಪ. ಹೇ ಭಗವಂತ, ಪುಷಿಯನೆಲ್ಲಿಯೂ ನುಡಿಯದ ಸತ್ಯವಿದವನು ಬೇಡುವೆನ ಭವ ನಿಮ್ಮನು ಭವದಳು. ಹೇ ಭಗವಂತ, ನನಗೆ ಎಲ್ಲಿ ಎಂಥ ಪ್ರಸಂಗ ಬಂದರೂ ಕೂಡ ಸುಳ್ಳು ಆಡ್ತಕ್ಕಂಥದ್ದನ್ನು ಕೊಡಬೇಡ. ಸದಾ ನನ್ನ ಬಾಯಿಂದ ಒಳ್ಳೆಯದನ್ನು ಮಾತಾಡಿಸು. ನೋಡ್ರಿ, ಭಾಳ ಸುಳ್ಳು ಮಾತಾಡಕತ್ತಿದಂದ್ರೆ ದೋಷಗಳು ಹೆಚ್ಚಾಗುತ್ತವಂತ, ಪಾಪ ಹೆಚ್ಚಾಗುತ್ತದೆ. ಎಷ್ಟು ಸುಳ್ಳು ಹೇಳ್ತಾನ ಮನುಷ್ಯ ಅಷ್ಟು ಪಾಪ ಮಾಡ್ತಿರ್ತಾನೆ. ಅದಕ್ಕೆ ಮಹಾತ್ಮರು ಅಂತಾರೆ, ಇದ್ದಕ್ಕಿದ್ದಂಗೆ ಮಾತಾಡು ಅಂದಾರಂತ. ಒಬ್ರು ಜೀವ ತೆಗೆದಿತ್ತಂದ್ರೂ ಮಾತಾಡಬೇಕೇನ್ರಿ ಅಂದಿರಿ? ಹಂಗೂ ಬೇಡ. ಯಾರಿಗೂ ನಮ್ಮ ಮಾತಿನಿಂದ ನೋವಾಗಿರಬಾರ್ದು, ನಮಗೂ ಕೂಡ ಪಾಪ ಬಂದಿರಬಾರ್ದು. ಈ ರೀತಿಯೊಳಗೆ ಎಚ್ಚರದಿಂದ ಮಾತಾಡಲಿಕ್ಕೆ ಪ್ರಯತ್ನ ಮಾಡು. ಪರಮಾತ್ಮ ಬಾಯಿ ಕೊಟ್ಟನಲ್ಲ, ಸುಳ್ಳಾಡಂತ ಕೊಡಲಿಲ್ಲ. ಅನುಚಿತವಾಗಿರ್ತಕ್ಕಂಥ ಅಯೋಗ್ಯವಾಗಿರ್ತಕ್ಕಂಥ ಮಾತುಗಳನ್ನು ಆಡಂತ ಪರಮಾತ್ಮ ನಮಗೆ ಬಾಯಿ ಕೊಟ್ಟಿಲ್ಲ. ತಿಳಿತಿಲ್ರಿ? ಏನು ಮನುಷ್ಯಗೆ ಬಂದಂಗೆ ಮಾತಾಡ್ತಾನೆ, ಮನುಷ್ಯಗೆ ಬಂದಂಗೆ. ಯಾವ ಪ್ರಸಂಗದೊಳಗೆ ಹೆಂಗೆ ಮಾತಾಡಬೇಕು, ಏನು ಮಾತಾಡಿದ್ರೆ ಮತ್ತೊಬ್ಬರಿಗೆ ಖುಷಿ ಆಗ್ತದನ್ನುವುದನ್ನು ನೋಡಿ ಮಾತಾಡಪ್ಪ. ಬಸವಣ್ಣ ಅಂತಾನ, ಮಾತಂತಕ್ಕಂಥದ್ದು ಸಾಮಾನ್ಯ ಅಲ್ಲಪ್ಪ. ಮಾತಾಡಿದೆ ಅಂದ್ರೆ ಕೇಳುವಂಥವರ ಮನಸ್ಸಿಗೆ ಆನಂದ ಆಗಿರ್ಬೇಕಂತ್ರಿ, ಆನಂದ ಆಗಿರಬೇಕು.
ಅವರಿಗೆ ದುಃಖ ಆಗಿರಬಾರ್ದು, ಮತ್ತಿಷ್ಟು ಮನಸ್ಸು ಉದ್ವೇಗ ಆಗಿರಬಾರ್ದು, ಮತ್ತವರ ಮನಸ್ಸಿಗೆ ನೋವಾಗುವಂಥ ಮಾತುಗಳನ್ನು ಆಡ್ಲಿಕ್ಕೆ ಹೋಗ್ಬೇಡ. ಈ ಮಾತಿನೊಳಗೆ ಅಂಥ ತಾಕತ್ತದ. ಎಂಥ ದುಃಖದಲ್ಲಿ ಬೆಂದು ಬಂದಿರತಕ್ಕಂಥ ಜೀವಾತ್ಮನಿಗೂ ಕೂಡ ಸಾಂತ್ವನವನ್ನು ಹೇಳಿ ಸಮಾಧಾನವನ್ನು ಪಡಿಸ್ಲಿಕ್ಕೆ ಬರ್ತದ. ಆ ಶಕ್ತಿ ಈ ಮಾತಿನಿಂದನೇ ಅದ ಅಂತ ತಿಳ್ಕೊಂಡನೆ ಬಸವಣ್ಣ ನುಡಿದರೆ ಮುತ್ತಿನ ಹಾರದಂತಿರಬೇಕು ಹೇಳಿದ. ಹೆಂಗಿರಬೇಕು ನಿನ್ನ ಮಾತಂದ್ರ ಮುತ್ತಿನ ಹಾರ ಇದ್ದಂಗಿರ್ಬೇಕಂತ. ಮುತ್ತಿನ ಹಾರ ನೋಡಿರೇ ಇಲ್ಲ? ಹಿಂದಕ್ಕೆಲ್ಲ ಮುತ್ತಿನ ಹಾರ ಹಾಕೋತಿದ್ರು, ಈಗ ಯಾರಿಗೂ ಗೊತ್ತೇ ಇಲ್ಲ. ಎಲ್ಲರೂ ರೋಲ್ಡ್ ಗೋಡೆ ಹಾಕ್ಕೊಳಕತ್ತೀರಿ ನೀವು, ಹೌದಿಲ್ಲ? ಮೈ ತುಂಬ ಅವಾಗ ಮುತ್ತು ರತ್ನ ಬೆಳ್ಳಿ ಬಂಗಾರ ವಜ್ರ ಅಂದ್ರೆ ಬಹಳ ಕಿಮ್ಮತ್ತಿನ. ಮೈ ಮೇಲೆ ಮುತ್ತು ಇರಬೇಕು. ಆ ಮುತ್ತಿನ ನೀರು ನಮ್ಮ ಮೈ ಮೇಲೆ ಬಿತ್ತಂದ್ರೆ ಪಾವನ ಆಗುತ್ತೀವಿ ಅಂತಕ್ಕಂಥ ಒಂದು ಭಾವದಿಂದ ಒರಿಜಿನಲ್ ಮುತ್ತುಗಳನ್ನು ಹಾಕೋತಿದ್ರು. ನೋಡಿರೇ ಇಲ್ಲ? ಅವನು ನೋಡಿಲ್ಲ. ಹೋಗಿ ಬಂಗಾರ ಅಂಗಡಿಯಾಗ ಕೇಳ್ರಿ ಮುತ್ತಂದ್ರೆ ಹೆಂಗಿರ್ತಾವಂತ. ಬೆಳ್ಳಗಿರ್ತಾವೆ, ಶುಭ್ರ ಇರ್ತಾವ, ಅವು ಹೊಳಿತಿರ್ತಾವೆ. ಅದಕ್ಕಂತನ ಬಸವಣ್ಣ ಮಾತು ಹೆಂಗಿರಬೇಕಂದ್ರ ಮುತ್ತಿನ ಹಾರ ಇರಬೇಕು. ಆ ಹಾರವನ್ನು ಮಾಡಿ ಯಾರು ಕೊಳ್ಳಾಗ ಹಾಕೋತಾರ ಅದು ಶೋಭೆಯನ್ನು ತಂದು ಕೊಡ್ತದ, ಚಂದ ಕಾಣ್ತದ. ಹಂಗ ನಿನ್ನ ಮಾತನ್ನು ಕೂಡ ಆಡಿದೆ ಅಂದ್ರ ಏನು ಚಂದ ಮಾತಾಡ್ತಾರ್ರಿ. ಒಂದು ಮಾತಾಡಿದ್ರಂದ್ರ ನನ್ನ ನೋವೆಲ್ಲ ಕಳೆದು ಹೋಯ್ತು ನೋಡ್ರಿ ಅಂತ ದುಃಖದಲ್ಲಿ ಬಂದಿರತಕ್ಕಂಥ ಮನುಷ್ಯನಿಗೆ ಆ ರೀತಿಯಾಗಿ ಮಾತಾಡೋದು ಕಲ್ಕು ಅಂತಾರವರು. ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು. ಬಸವಣ್ಣ ಅಂತಾನ ಮಾತು ಮುತ್ತಿನ ಹಾರನೂ ಇರಬೇಕು, ಮಾಣಿಕ್ಯದ ದೀಪ್ತಿ ಅಂದ್ರ ಮಾಣಿಕ್ಯ ಅಂತಕ್ಕಂಥ ಒಂದು ಹರಳು ಸಿಗುತ್ತಿತ್ತಂತ. ಇಂದಕ ಋಷಿ ಮುನಿಗಳೆಲ್ಲ ಗವಿಯೊಳಗೆ ಕುಂತು ಸಾವಿರಾರು ವರ್ಷಗಟ್ಟಲೆ ತಪಸ್ಸನ್ನು ಮಾಡ್ತಿದ್ರು. ಅವರು ಸಾವಿರಾರು ವರ್ಷ ತಪಸ್ಸನ್ನು ಮಾಡುವಾಗ ದೀಪದ ಬೆಳಕು ಬೇಕಲ್ಲ. ಎಣ್ಣೆ ಎಷ್ಟು ದಿನ ತನ ಉರಿತದ ದೀಪ ಹಚ್ಚಕ, ಒಳಗಿಟ್ರ ಎಣ್ಣೆ ಒಂದಿಲ್ಲ ಒಂದು ದಿನ ಹಾರಿ ಹೋಗಿಬಿಡ್ತದ. ಅದಕ್ಕೆ ಅವ್ರು ಏನು ಮಾಡ್ತಿದ್ರಂದ್ರ ಆ ಮಾಣಿಕ್ಯದ ಹರಳನ್ನು ಇಟ್ಕೋತಿದ್ರಂತ. ಮಾಣಿಕ್ಯದ ಬೆಳಕಿನೊಳಗೆ ಕುಂದಿರ್ತಿದ್ರು. ಬೆಳಕು ಬೇಕಾತಂದ್ರ, ಬೆಳಕು ಬೇಡ ಅನಿಸ್ತು ಅಂದ್ರೆ ಅದ್ರ ಮ್ಯಾಗ ಒಂದು ಮಗಿ ಮುಚ್ಚಿ ಬಿಡ್ತಿದ್ರು. ಆ ಮಣಿ ಮ್ಯಾಗ ಕತ್ಲಾಗಿ ಬಿಡ್ತಿತ್ತು. ಅಷ್ಟು ಒಳಿತಕ್ಕಂಥದ್ದು ಅದು ಮಾಣಿಕ್ಯ. ಆ ಮಾಣಿಕ್ಯದ ದೀಪ್ತಿ ಅಂದ್ರ ಬೆಳಕು, ಪ್ರಕಾಶ. ನಿನ್ನ ಮಾತು ಹೆಂಗಿರಬೇಕಂದ್ರ ಮತ್ತೊಬ್ಬರ ಮನಸ್ಸನ್ನ ಹರಳಿಸ್ತಕ್ಕಂಥ ಮಾತುಗಳು ನೀನು ಆಗಿರ್ಬೇಕಪ್ಪ. ಅದಕ್ಕೆ ಮಾತು ದೀಪ್ತಿಯದ, ಮಾಣಿಕ್ಯದ ದೀಪ್ತಿಯದ ಅಂತ ಹೇಳಿದರು. ಇನ್ನು ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು. ಹೆಂಗಿರ್ಬೇಕು ನಿನ್ನ ಮಾತು ಅಂದ್ರೆ ಸ್ಫಟಿಕ ಮಣಿ ಇದ್ದಂಗಿರ್ಬೇಕಂತಾರ ಅವ್ರು. ಸ್ಫಟಿಕ ಮಣಿ ನೋಡಿರೇ ಇಲ್ಲ? ಹಾಕೋತಾರ ನೋಡ್ರಿ ಸ್ಫಟಿಕ, ಬಹಳ ಚಲೋ ಸ್ಫಟಿಕ, ತಂಪು ಕೊಡ್ತದ. ಬಹಳ ಶರೀರ ಯಾರಿಗೆ ಹೀಟ್ ಇರ್ತದ, ಗರಂ ಇರ್ತದ ಅಂತ ಮನುಷ್ಯ ಸ್ಫಟಿಕವನ್ನು ಹಾಕ್ಕೊಂಡಂದ್ರೆ ಅದು ಏನು ಮಾಡ್ತದಂದ್ರೆ ಕಾವನ್ನು ಜಕ್ಕೋತದ ಅಂತ. ಹಿಂಗೆ ಸ್ಫಟಿಕ ಮಣಿ ಮಾಲೆಯನ್ನು ಹಾಕೋತಿರ್ತಾರ. ಆ ಸ್ಫಟಿಕದ ಮಾಲ ಹೆಂಗದ ಅಂತ ಕೇಳಿದ್ರೆ ಒಳಗೂ ಹೊರಗೂ ಒಂದೇ ಅದಾವ, ಹೌದಿಲ್ರಿ? ನೋಡ್ರಿ ಬೇಕಾದ್ರೆ ಬೆಳ್ಳಗಷ್ಟೇ ಕಾಣ್ತದ, ಒಳಗ ಹೊರಗ ಬೇರೆ ಬೇರೆ ಇಲ್ಲ. ಹಂಗ ನಿನ್ನ ಮಾತು ಹೆಂಗಿರ್ಬೇಕಂದ್ರ ಒಳಗೊಂದು ಹೊರಗೊಂದು ಇರಬಾರ್ದು ಅಂತಾರ ಅವ್ರು. ನೀವು ಹೆಂಗೆ ಮಾತಾಡ್ತೀರಿ ಹೇಳ್ರಿ ನೋಡೋಣ? ಒಳಗೊಂದು ಇಟ್ಕೋತೀರಿ, ಹೊರಗೊಂದು ಮಾತಾಡ್ತೀರಿ, ಹೌದಾ ಇಲ್ಲ? ಮಹಾತ್ಮರಂತಾರ ಅದು ಚಲೋ ಅಲ್ಲ ಅಂತ. ಹೆಂಗ ನಿನ್ನ ಮನಸ್ಸಿನ ಒಳಗದ ಹಂಗೆ ಮಾತು ಹೊರಗಿರಬೇಕು. ನುಡಿದಂತೆ ನಡೆವೆ, ನಡೆಯೊಳಗೆ ನುಡಿಯ ಪೂರೈಸುವೆ. ಬಸವಣ್ಣ ಅಂತಾನ ನನ್ನ ಒಳಗೆ ಏನದ ಅದನ್ನೇ ನಾ ಮಾತಾಡ್ತೀನಿ, ಒಳಗೊಂದು ಹೊರಗೊಂದು ಮಾತಾಡಂಗಿಲ್ಲ ಅಂತಾರ ಅವರು. ಹೆಂಗ ಮಾತಾಡ್ತೀನಿ ಹಂಗೆ ನಡೀತೀನಿ. ಅವನಿಗೆ ಮಹಾತ್ಮ ಅಂತ ಕರೆದೀವಿ ನಾವು, ತಿಳಿತ್ರಿ? ಮಹಾತ್ಮರಂದ್ರೆ ಯಾರು? ಕಾವಿ ಬಟ್ಟೆ ಉಟ್ಕೊಂಡು, ವಿಭೂತಿ ಹಚ್ಕೊಂಡು, ರುದ್ರಾಕ್ಷಿ ಹಚ್ಕೊಂಡು, ಜಪಮಾಲ ಹಿಡ್ಕೊಂಡು ಕುಂತವ್ರೆಲ್ಲ ಮಹಾತ್ಮ ಅಂದಿಲ್ಲ ಶಾಸ್ತ್ರಗಳು. ಯಾಕ? ಒಳಗಿನ ವೇಷಗಳನ್ನು ನೋಡಿ ಮಹಾತ್ಮ ಅಂತ ಅಳಿಲಿಕ್ಕೆ ಹೋಗ್ಬೇಡಪ್ಪ. ಅವನ ಆಂತರಿಕವಾಗಿರ್ತಕ್ಕಂಥ ಸ್ಥಿತಿ ಏನದ ಅದನ್ನು ನೋಡು ಅಂತಾರ ಅವರು. ಹೆಂಗಿರ್ತಾನ ಮಹಾತ್ಮ ಅಂತ ಕೇಳಿದ್ರ ಲಕ್ಷಣ ಬರೆದ್ರವರು. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಃ. ಮನಸ್ಸನ್ಯತ್ ವಚಸ್ಸನ್ಯತ್ ಕರ್ಮಣನ್ಯತ್ ದುರಾತ್ಮನಃ. ಶಾಸ್ತ್ರ ಹೇಳಿತು ಮನಸ್ಸಿನೊಳಗೆ ಏನದ ಅದೇ ಬಾಯಿಯೊಳಗೆ ಬರಬೇಕಂತ. ಬಾಯಿಯೊಳಗೆ ಏನಿರ್ತದ ಅದೇ ಕೃತಿಯೊಳಗೆ ಬರ್ಬೇಕು, ನಡಿಯೊಳಗೆ ಬರ್ಬೇಕು. ಅವನಿಗೇನಂತ ಕರೀರಿ? ಮಹಾತ್ಮ. ಅವನು ಮನೆಯಾಗೆ ಹಾಕಿರುವಲ್ನಾಕ, ಅವ ಮಠದಾಗೆ ಹಾಕಿರುವಲ್ನಾಕ,
ನನ್ನ ಮಾತು ಅರ್ಥಕವಿಲ್ಲ. ಬರೀ ಮಡದಾಗಿದ್ದವ್ರೆ ಹೆಂಗಿರ್ತಾರೇನಂತ ಹಿಂಗಲ್ಲ, ನಿಮ್ಮೊಳಗೂ ಇರ್ಬೋದು ಅಂಥವ್ರು ಎಷ್ಟೋ ಮಂದಿ. ಮನುಷ್ಯ ನಾ ಇದ್ದಕ್ಕಿದ್ದಂಗೆ ಮಾತಾಡ್ತೀನಿ ನೋಡು ಅಂತಿರ್ತಾರೆ ನೋಡ್ರಿ. ನಾ ಮನುಷ್ಯನಾಗ ಏನದ ಅದೇ ಹೇಳ್ತೀನಿ, ಏನು ಮಾತಾಡ್ತಾನ ಅದ್ರಂಗೆ ನಡೀತಿರ್ಬೇಕಂತಾರ ಅವ್ರು. ನಡೆ ನುಡಿ ಕೃತಿ ಮೂರು ಯಾವನೊಳಗೆ ಒಂದಾಗಿರ್ತಾವು ಅವನಿಗೆ ಮಹಾತ್ಮ ಅಂತ ಸ್ವೀಕಾರ ಮಾಡು. ಯಾವನ ಮನಸ್ಸಿನೊಳಗೊಂದು ಮಾತಿನೊಳಗೊಂದು ನಡಿಯೊಳಗೆ ಮತ್ತೊಂದು ಮಾಡ್ತಿದ್ದ ಅಂದ್ರ ಅವನಿಗೆ ದುರಾತ್ಮ ಪಾಪಿ ಅಂತ ಕರಿತೀವಿ ನಾವು. ತಿಳಿತಿಲ್ರಿ? ಮಹಾತ್ಮ ಮನುಷ್ಯನಾಗ ಇದ್ದದ್ದಂಗೆ ಹೇಳ್ತಾನವ. ನೀವು ಏನು ಚಲೋ ಅಂದ್ರೂ ಪರವಾಗಿಲ್ಲ, ನೀವು ಕೆಟ್ಟ ಅಂದ್ರೂ ಪರವಾಗಿಲ್ಲ. ನಿಮ್ಮ ಕಡೆಯಿಂದ ಚಲೋ ಅನಿಸ್ಕೋಬೇಕನ್ನೋದು ಮಹಾತ್ಮನಿಗೆ ಅವಶ್ಯಕತೆ ಇಲ್ಲ. ಜನರು ಏನು ಚಲೋ ಅನ್ಲಿ ಬಿಡ್ಲಿ, ಆದ್ರೆ ಏನೈತಿ ಮನಸ್ಸಿನೊಳಗ ಅದನ್ನೇ ಮಾತಾಡ್ತಾನ. ಅದು ಏನು ಮಾತಾಡ್ತಾನ ಅದ್ರ ಹಂಗ ನಡೀತಾನ. ಹಂಗೆ ಯಾರಿದ್ದರ್ರಿ? ಬಸವಣ್ಣ. ಬಸವಣ್ಣ ಏನಂತಾನ? ನುಡಿದಂತೆ ನಡೆವೆ, ನಡೆಯೊಳಗೆ ನುಡಿಯ ಪೂರೈಸುವೆ. ಎನ್ನ ನಡೆ ನುಡಿಯಲ್ಲಿ ಜವೆ ಕೊರತೆಯಾದೊಡೆ, ಎನ್ನ ನದ್ದಿನಿ ಎದ್ದು ಹೋಗ ಕೂಡಲ ಸಂಘ. ಬಸವಣ್ಣ ಅಂತಾನ, ಹೇ ಪರಮಾತ್ಮ, ನಾ ಏನು ಮಾತಾಡ್ತೀನಿ ಅದರಂಗೆ ನಡಿತೀನಿ. ನಡೆದಾನಿಲ್ಲ ಬಸವಣ್ಣ? ನಿಮಗೆ ಕೇಳ್ತೀನ, ಏನು ನುಡ್ದಾನ ಅದರಂಗ ನಡೆದಾರಿಲ್ಲ ಅವರು. ಭಕ್ತಿ ಅಂತಕ್ಕಂಥದ್ದು ಅವನ ಮೈ ರೋಮದೊಳಗೆ ತುಂಬಿ ಹೋಗಿತ್ತು. ಅಷ್ಟೇ ಅಲ್ಲ, ಪ್ರಾಪಂಚಿಕ ವಿಷಯಗಳನ್ನು ದೂರಿಟ್ಟಿರ್ತಕ್ಕಂಥ ಪುಣ್ಯಾತ್ಮ ಅವನು. ಏನು ಮಾತಾಡ್ತಾನ ಆ ಕೃತಿಯೊಳಗೂ ಕೂಡ ಅದೇ ಇತ್ತು. ಏನು ಮಾತಾಡಿದ ಬಸವಣ್ಣ? ಎಂತ ಮಾತಾಡಿದ? ಸೀರೆಯೊಳಗೊಂದೆಳೆಯ, ಒನ್ನಿನೊಳಗೊಂದು ಒರೆಯ, ಇಂದಿಂಗೆ ನಾಳಿಂಗೆ ಬೇಕೆಂದೆನಾದಡೆ, ನಿಮ್ಮಾಣೆ ನಿಮ್ಮ ಪ್ರಮತ ರಾಣೆ ಕೂಡಲ ಸಂಗಮ ದೇವ. ಇದು ಬಸವಣ್ಣನ ಮಾತು. ತಿಳಿತಿಲ್ರಿ? ಏನಂತಾನ? ಸೀರೆಯೊಳಗಿಂದು ಒಂದು ಎಳಿನೂ ನನಗೆ ಬೇಡ, ಬೇಕಂದಿಲ್ಲವ. ಎಷ್ಟು ಮಂದಿ ಹೆಂಡ್ರಿ ಬಸವಣ್ಣಗ? 2 ಹೆಂಡ್ರದಾರ ಅವನಿಗೆ. ಪ್ರಧಾನಮಂತ್ರಿ ಕೆಲಸ ಮಾಡಕತ್ತಾನ, ಆದ್ರೂ ಕೂಡ ಅಂತಾನ ಸೀರೆ ಬೇಕಂದಿಲ್ಲ. ಸೀರೆಗಿಂದು ಒಂದು ಎಳಿ ಅಂದ್ರೆ ಗೊತ್ತಾಕತ್ತಿಲ್ಲ ನಿಮಗೆ? ಸೀರೆ ಅಂದ್ರೆ ಏನು ಹೇಳ್ರಿ ನೋಡೋಣ? ಸೀರೆ ಅಂದ್ರೆ ಸೀರೆ ಅಂತೀರಿ. ಸೀರೆ ಹೆಂಗಾಗೈತಿ ಅಂದ್ರೆ ಎಳಿಗಳಿಂದ ಸೀರೆಗ್ಯಾವ. ಹೌದಂತೀರ ಇಲ್ಲ? ನಿಮ್ಮ ಊರಾಗ ಅಟಗಾರಿಲ್ಲ ನೋಡ್ರಿ, ಬಟ್ಟೆ ನೇಯ್ತಿರ್ತಾರಲ್ಲ, ನೇಕಾರ ಇದ್ರಂದ್ರೆ ಗೊತ್ತಾಕೈತಿ ಸೀರೆ ಹೆಂಗೆ ನೇಯ್ತಾರ ಅಂತ. ನೀವೆಲ್ಲ ಆ ಕಡೆ ಜಮಖಂಡಿ ಕಡೆ ಹೋದ್ರಿ ಅಂದ್ರೆ ರಬಕೈ ಬನ್ನಟ್ಟಿ, ಅಲ್ಲೆಲ್ಲ ಮನೆಗೆ ಬಟ್ಟೆ ನೇಯ್ತಿರ್ತಾರೆ. ಅವ್ರಿಗೆಲ್ಲ ಗೊತ್ತಿರ್ತದೆ ಹೆಂಗೆ ಬಟ್ಟೆ ತಯಾರಾಗ್ತು. ಬಟ್ಟೆ ತಯಾರಾಗಿದ್ದು ಎಳೆಯಿಂದನೇ. ಸೀರೆ ಹುಟ್ಟಿರಲ್ಲ, ಇದು ಸೀರೆ ಹೆಂಗಾಯ್ತಂದ್ರ ಅಡ್ಡ ಉದ್ದ ಎಳಿಗಳು ಕೂಡಿ ಒಂದು ಸೀರೆ ತಯಾರಾಗ್ಯಾವ. ಹೌದಿಲ್ರಿ? ಎಷ್ಟು ಎಳಿಗಳದಾವೋ ಒಂದು ಸೀರೆಗೆ ಯಾರಿಗೆ ಗೊತ್ತದ? ಲೆಕ್ಕಿಲ್ದಷ್ಟು ಎಳಿಗಳದಾವು. ಅದಕ್ಕೆ ಅವ್ರಂತಾರ, ಬಸವಣ್ಣಂತನ ಸೀರೆಯೊಳಗೆ ಒಂದು ಎಳಿನೂ ಕೂಡ ನನಗೆ ಬೇಕು ಅಂತ ನಾ ಅನ್ನಂಗಿಲ್ಲ. ಹೊನ್ನಿನೊಳಗ ಒಂದು ಒರೆಯ, ಬಂಗಾರದೊಳಗಿಂದ ಒಂದು ಗುಂಜಿನೂ ಕೂಡ ನನಗೆ ಬೇಕು ಅಂತ ನಾ ಅನ್ನಂಗಿಲ್ಲ. ಬಸವಣ್ಣನ ಮಾತಿದು. ಇವತ್ತು ನಾಳೆ ನನಗೆ ಬೇಕಪ್ಪ, ನನಗೆ ಹೆಂಡತಿ ಅದಳ, ಮಗ ಅದನ, ಮುದ್ದು ಸಂಗಯ್ಯ, ಅವ್ರಿಗೆಲ್ಲ ಏನು ಕೊಡಲಿ ನಾನು ಅಂತ ಬೇಕು ಅಂತಕ್ಕಂಥ ಬಯಕೆ ನನ್ನೊಳಗೆ ಬಂತು ಅಂದ್ರ ಎನ್ನನ್ನ ಭವದಲ್ಲಿ ನೀ ಮುಳುಗಿಸಿಬಿಡು ಪರಮಾತ್ಮ ಅಂತ ಆಡಿರ್ತಕ್ಕಂಥ ಮಾತು. ಬಸವಣ್ಣ ಅದನ್ನು ಕೃತಿಯೊಳಗೆ ತಂದೋ ಇಲ್ಲೋ ಅಂತ ನೋಡ್ಬೇಕಾದ್ರ ಯಾವಾಗ ಬಸವಣ್ಣನ ಮನೆಗೆ ಕಳ್ಳರು ಬಂದ್ರಂತ. ಕಳ್ಳರು ಎದಕ್ಕೆ ಬಂದ್ರು? ಕಳ್ಳರು ಬಸವಣ್ಣ ದಿನ 1 ಮಣ ಬಂಗಾರ ಪಗಾರ ತಗೋತಾನ. 1 ಮಣ ಅಂದ್ರೆ ಎಷ್ಟದ ಗೊತ್ತಾಕತಿಲ್ಲ ನಿಮಗೆ ಗೊತ್ತ? ಹಳ್ಳಿ ಮಂದಿಗೆ ಮಣ ಬಂಗಾರ ಅಂದ್ರೆ ನಾವು ಅಷ್ಟು 1 ಮಣ ಬಂಗಾರ ನಮ್ಮ ಜೀವನ ಪರ್ಯಂತ ಆದ್ರೂ ಗಳಿಸೋಕ್ಕಾಗಂಗಿಲ್ಲ. 1 ತೊಲಿನೇ ತಗೊಳ್ಳೋ ತಾಕತ್ತು ನಮಗಿಲ್ಲ ಈಗಿನ ಕಾಲದಾಗ. ಹೌದಿಲ್ರಿ? ಯಾಕೆ 80,000 ಹಾಕಿ ಕುಂತದ. ಅದರ ಎದಕ್ಕೆ ಬೇಕೇವ? ಆಶೆ ಮಾಡಬೇಡ್ರಿ ನೀವು, ಅದ್ರಲಿಂದ ಏನೂ ಲಾಭ ಇಲ್ಲ. ಮತ್ತಿಟ್ಟು ಜೀವಕ್ಕೆ ಕುತ್ತಿ ಅದ ನೋಡಿ. ಹೌದಿಲ್ಲ? ಜೀವ ಕಳ್ಕೊಳ್ಳೋಕ್ಕೆ ಬಂಗಾರಗೊಳೆ ಮಾಡ್ಬೇಕು. ಇನ್ನು ಸುಮ್ಮ ಹಂಗ ಇರ್ರಿ ಆರಾಮ್, ಯಾವನು ಸಮೀಪೆ ಬರಂಗಿಲ್ಲ. ಅದಕ್ಕೆ ಅವ್ರಂತಾರ, ಬಂಗಾರ 1 ಮಣ ಬಂಗಾರ ಪಗಾರ ತಗೋತಿದ್ದ ಬಸವಣ್ಣ ಮನೆಯೊಳಗೆ ಬಂಗಾರ ಇರಬೇಕು, ಕದ್ಕೊಂಬರ್ಬೇಕು ಅಂತ ತಿಳ್ಕೊಂಡು ಏನು ಮಾಡಿದಂತ ಕಳ್ಳ ರಾತ್ರಿ ಕಳ್ತನಕ್ಕೆ ಬಂದಿದ್ದ. ಹುಡುಕ್ಯಾಡಿದ, ಎಲ್ಲ ಕಡೆ ಹುಡುಕ್ಯಾಡಿದ, ಅವನಿಗೆ ಸಿಗಲೇ ಇಲ್ಲ ಬಂಗಾರ. ಕೊನೆಗೆ
ಚಿಮಣಿ ಬೆಳಕಿನೊಳಗೆ ನೋಡ್ತಿದ್ದ. ಅವಾಗ ಅಲ್ಲಿ ಅವನ ಹೆಂಡತಿ ಕೊಳ್ಳಾಗಿಂದ ತಾಳಿ ಕಿವಿಯೊಳಗಿನ ಓಲೆ ಕಾಣಕತ್ತಿದ್ದು, ಮಿಂಚಕತ್ತಿದ್ವು ಅಂತ. ಅಷ್ಟರ ಮುತ್ತೈತನಕ ಬೇಕೇ ಅಲ್ಲ ಹೆಣ್ಮಕ್ಳಿಗೆ, ಕಿವ್ಯಾಗಿಟ್ಟು ಕೊಳ್ಳಾಗ ತಾಳಿ ಇಟ್ಟು ನೋಡಿ ಆ ತಗೋಬೇಕು ಅಂತ ತಿಳ್ಕೊಂಡು ಕೈ ಹಾಕಿದ ಕಳ್ಳ ಎಚ್ಚರಾಯ್ತಂತ. ಗಂಗಾಂಬಿಕೆಗೆ ಎಚ್ಚರಾಗಿ ಕಳ್ಳ ಬಂದನ್ರಿ ಕಳ್ಳ ಬಂದನು ಅಂತ ಚೀರ್ತಿದ್ಲಂತ. ಬಸವಣ್ಣ ಎಚ್ಚರಾಯ್ತು. ಎಚ್ಚರಾಗಿ ಅಂತಾನ, ಹೇ ಹುಚ್ಚಿ, ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಯ್ಯನಲ್ಲದೆ ಮತ್ತೊಬ್ಬರಿಲ್ಲ, ತೆಗೆದುಕೊಡ ಚಾಂಡಾಲಗಿತ್ತಿ ಎನ್ನಯ್ಯನ ಕೈಯನೊಂದಿತ್ತು ಅಂದಂತ ಬಸವಣ್ಣ. ಕಳ್ಳನ ಮನೆಗೆ ಕಳ್ಳೆ ಬರ್ತಾನ, ಮತ್ಯಾರು ಬರ್ತಾರ? ಯಾರದಾರ? ನಾನು ಒಬ್ಬ ಕಳ್ಳ, ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಅವ ಯಾರಿರಬೇಕು? ನನ್ನ ಪರಮಾತ್ಮನೇ ಬಂದಿರ್ತಾನ ನನ್ನ ಮನೆಗೆ ಅಂದ ಬಳಿಕ ತೆಗೆದುಕೊಟ್ಟು ಬಿಡು. ಮತ್ತ ಜಕ್ಕೋಬೇಕು ಉಚ್ಕೋಬೇಕಾಗಿತ್ತಂದ್ರ ನನ್ನ ಭಗವಂತನ ಕೈ ನೋವಾದೀತು ಅಂತನ ಬಸವಣ್ಣ. ಬೈತಾನ ಏನಂತ? ಚಾಂಡಾಲಗಿತ್ತಿ ಅಂತ ಬೈಲಿಲ್ಲ ಬಸವಣ್ಣ. ಬರೆಯೋರು ಬೇರೆ ಬೇರೆ ರೀತಿಯಿಂದ ಬರ್ಕೊಂಡು ಬಂದರು. ಆದ್ರ ಎಂದೂ ಕೂಡ ಯಾರೊಬ್ಬರ ಮನಸ್ಸನ್ನ ನೋಯಿಸಲಾರ್ದ ಬಸವಣ್ಣ ಚಾಂಡಾಲಗಿತ್ತಿ ಅಂತ ಹೆಂಡತಿಗೆ ಬೈದ ಅಂತ ನಮಗೆ ಹೇಳಕ್ಕೂ ಅಸಹ್ಯನೇ. ಯಾಕ? ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಸದು ವಿನಯವೇ ಸದಾಶಿವನ ಒಲುಮೆಯ್ಯ ಅಂತಕ್ಕಂಥ ಉದ್ಗಾರದ ಮಾತುಗಳನ್ನಾಡಿರ್ತಕ್ಕಂಥ ಬಸವಣ್ಣ ಇಂಥ ಅಪಭ್ರಂಶವಾಗಿರ್ತಕ್ಕಂಥ ಶಬ್ದಗಳನ್ನು ಎಂದೂ ಪ್ರಯೋಗ ಮಾಡಿಲ್ಲ. ಬರೆಯೋರು ಹಂಗೆ ಬರೆದ್ರು. ಆದ್ರೆ ಅದರ ಅಭಿಪ್ರಾಯ ಏನು ಅಂತ ಕೇಳಿದ್ರ, ಚಾಂಡಾಲಗಿತ್ತಿ ಅಲ್ಲ ಬೆಂಡೋಲಗಿತ್ತಿ ಅಂತ ಅಂದ ಅಂತ ಬರೀತಾರ ಮಹಾತ್ಮರು. ಅಂದ್ರೆ ಬೆಂಡೋಲೆಗಳ ಕಿವಿಯಾಗಿ ಇಟ್ಕೊಳ್ಳೋಕೆ ಬೆಂಡಲಿನೇ ಅಂತಿರಲ್ಲ, ಆ ಬೆಂಡೋಲೆಗಳನ್ನು ಇಟ್ಕೊಂಡಿರ್ತಕ್ಕಿ ಆಕೆ ಹೆಂಡತಿ ಅದಳಂತ ತಿಳ್ಕೊಂಡು ಬಸವಣ್ಣ ಬೆಂಡೋಲಗಿತ್ತಿ ಅಂದ. ಅದನ್ನು ನಾವೇನು ಮಾಡಿದ್ವಿ, ಬರೆಯಾಗಿ ಸ್ವಲ್ಪ ಪರಕ್ಕಾಗಿ ಚಾಂಡಾಲಗಿತ್ತಿ ಅಂತ ಹೇಳ್ತಾರೆ. ಆದ್ರೆ ಬಸವಣ್ಣ ಆ ಮಾತುಗಳನ್ನು ಆಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅನುಭಾವಿಗಳ ಅಭಿಪ್ರಾಯ. ಅದಕ್ಕೆ ನಾ ಹೇಳಬೇಕಾಗಿದ್ದು ಏನು ಅಂತ ಕೇಳಿದ್ರ, ಬಸವಣ್ಣ ನುಡಿದಂತೆ ನಡೆವೆ ಅಂದಲ್ಲ, ನುಡಿದ ಏನು? ನನಗೆ ಒಂದು ಎಳಿನೂ ಬೇಡ, ಒಂದು ಗುಂಜಿನೂ ಬೇಡ ಅಂದಿರ್ತಕ್ಕಂಥ ಬಸವಣ್ಣ ಅವನು ಬರೀ ಬಾಯಿ ಮಾತಿನಿಂದ ಆಡಿದಂತ ಅಲ್ಲ, ಕೃತಿಯೊಳಗೂ ಕೂಡ ಹಾಗಿತ್ತದು. ಅವನು ಮನೆ ಹೊಕ್ಕ ಹುಡುಕಿದ್ರ ಒಂದು ಗುಂಜಿ ಬಂಗಾರನು ಸಹಿತ ಸಿಕ್ಕಿಲ್ಲ ಅಂದ್ರ ಅಂದಂಗ ನಡೆದಾರಿಲ್ರಿ ಅವರು. ನಡೆದ ಬಸವಣ್ಣ ನಡೆದಾನಂತ ತಿಳ್ಕೊಂಡೆ ದೇವ್ರಾಗ್ಯಾನ್ರಿ. ಪೂಜಾ ಮಾಡ್ತೀವಿ ನಾವು ಮಾತಾಡ್ತೀವಿ ಒಂದು, ಮಾಡ್ತೀವಿ ಮತ್ತೊಂದು. ನಮಗೆ ಯಾವ ದೇವ್ರು ಒಲಿಬೇಕು ಕೇಳ್ರಿ? ಮನೆಯಾಗಿನ ಮಕ್ಕಳೇ ಒಲಿಯಾಕ ತಯಾರಿಲ್ಲ, ಯಾವ ದೇವ್ರು ಬರ್ತಾವ ನಮ್ಮ ಹತ್ರ? ಹೌದಂತೀರ ಇಲ್ಲ? ಅದಕ್ಕೆ ಅವರಂತಾರ ಮಹಾತ್ಮ ಅಂತ ಅವರಿಗೆ ಕರಿ. ಯಾವನು ಮನಸ್ಸಿನೊಳಗಿದ್ದದ್ದನ್ನು ಮಾತಿನೊಳಗೆ ತರ್ತಾನ, ಮಾತಿನೊಳಗಿದ್ದದ್ದನ್ನು ನಡಿಯೊಳಗ ತರ್ತಾನ, ಅವನು ಮಹಾತ್ಮ. ನಾವು ಮನಸ್ಸಿನಾಗ ಒಂದು ಇಟ್ಕೋತೀವಿ, ಬಾಯಾಗ ಒಂದು ಮಾತಾಡ್ತೀವಿ ಮಾಡ್ತೀವಿ ಮತ್ತೊಂದು. ಇಂಥವನಿಗೆ ಏನಂತ ಕರೀತಾರ? ದುರಾತ್ಮ, ದುಷ್ಟ, ಪಾಪಿ ಅಂತ ಕರೀತಾರ. ಆದ್ರೆ ನೀನಾಡ್ತಕ್ಕಂಥ ಮಾತುಗಳು ಹೆಂಗಿರಬೇಕಂದ್ರ ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು. ಹೆಂಗಿರ್ಬೇಕಂದ್ರ ಸ್ಫಟಿಕ ಈ ಮಣಿ ಇದ್ದಂಗಿರ್ಬೇಕು ನಿನ್ನ ಮಾತುಗಳು. ಹಂಗಂದ್ರೆ ಏನು ಅಭಿಪ್ರಾಯ? ಒಳಗೂ ಹೊರಗೂ ಒಂದೇ ಮಾತಾಡಪ್ಪ ಅಂತಾರ ಅವ್ರು. ಒಳಗ ದ್ವೇಷ ಇಟ್ಕೊಂಡು ಒಳಗ ಪ್ರೀತಿ ನಾಟಕದ ಮಾತುಗಳನ್ನು ಆಡ್ಲಿಕ್ಕೆ ಹೋಗ್ಬೇಡ. ಭಾಳ ಮಂದಿ ಇದೇ ಕೆಲಸ ಮಾಡ್ತಾರ ನೋಡ್ರಿ. ಬೇಕಾದ್ರೆ ಮಗ್ಗಲು ಮನೆಯಾಕಿ ಬರ್ತಾಳ, ಬಂದು ಅಳ್ತಿರ್ತಾಳ. ಯಾರ ಮುಂದೆ ಹೇಳ್ಕೋಬೇಕ್ರಿ? ನಿಮ್ಮ ಮುಂದೆ ಹೇಳ್ಕೋಬೇಕಲ್ಲ ಅಂತ ಮನಿತನ ಬಂದಾಳಕ್ಕಿ ಸೊಸಿ. ಅತ್ತಿ ನನಗೆ ಹಿಂಗಂದ್ಲು, ನನಗೆ ಬೈದಳು, ಜಗಳ ಆಡಿದ್ಲು ಅಂತ ಹೇಳ್ತಿರ್ತಾಳ. ಮಾತು ಹೇಳ್ತಾಳೆ, ಹಿಂಗಂದ್ಲೇನು ನೀವು ಅಂತಿರ್ತಿರಲ್ಲ, ನಿಂಬಲ್ಲಿ ಮಾತಾಡ್ತಿರಲ್ಲ ಗೊತ್ತಿಲ್ಲ, ಭಾಳ ಚಂದ ಸಮಾಧಾನ ಮಾಡ್ತೀವಿ. ಹೌದನು ಅನ್ಬಾರ್ದಿತ್ತು, ಭಾಳ ವಿಚಿತ್ರದಾಳ, ಯಾವಾಗೂ ಹಂಗೆ ಅದ ಬಿಡು, ಇರ್ಲ್ಯಾಳ ಅಂತ ಸಮಾಧಾನದ ಮಾತು ಒಂದೆರಡು ಹೇಳ್ದಂಗೆ ಮಾಡ್ತೀರಿ ನೀವು. ಏನು ಭಾರಿ ನನ್ನ ಆತ್ಮೀಯ ಅದಾಳಪ್ಪ, ನನಗೆ ಹಿಂಗೆ ಕರೆನೇ ನನ್ನ ಮ್ಯಾಗ ಪ್ರೀತಿ ಅದಾಳ ಅನ್ನಂಗೆ ಮಾತಾಡ್ತಿರ್ತಾರ. ಆಕೆ ಹೇಳ್ತಾಳೆ, ಯಾರಿಗೆ ಹೇಳ್ಬಾರ್ದು ನೋಡ್ರಿ, ಮತ್ತು ಸುದ್ದಿ ನಮ್ಮ ಅತ್ತಿಗೆ ಗೊತ್ತಾತಂದ್ರೆ ಉಲ್ಟಾ ಜಗಳ ಆಡ್ತದದು, ಹೇಳಬೇಡ್ರಿ ಅಂತ ಹಿಂಗೆ ಹೇಳಿ ಹೋಗ್ತಾಳೆ. ಎಲ್ಲ ಮನುಷ್ಯನ ಮಾತು ಹೇಳ್ಕೊಂಡು ಆಕಿ ಗಪ್ ಕುಂದಿರ್ತಾಳೇನು. ಮತ್ತೊಬ್ಬಕ್ಕೆ ಮನೆಗೆ ಹೋಗಿ ಈಕಿ ಸುಮ್ ಕೊಡಲ್ಲ, ಮನ್ಯಾಗ ಖಾಲಿ ಇದ್ರಂದ್ರೆ ಹೆಣ್ಮಕ್ಳು
ಮನಿ ತಿರ್ಗದಂದು ಇರ್ತದ ರೂಢಿ. ಮತ್ತೊಬ್ರು ಮನೆಗೆ ಹೋಗಿ ಕುಂದಿರ್ತಾಳ. ಹಂಗ ಹಿಂಗ ಅಕ್ಕಿ ಸುದ್ದಿ ಮಾತಾಡ್ಕೋತ ಹಿಂಗ ಕಲ್ಲವನ್ ಸೊಸಿ ನನ್ನ ಮನೆಗೆ ಬಂದಿದ್ಲು, ಅಳಕತ್ತಿದ್ಲು, ಹಿಂಗ ಮಾಡಿದ್ಲು ಅಂತ ಭಾಳ ಸೊಕ್ಕಿಲ ಮೆರಿತಿತ್ತು ನೋಡು, ಬರೋಬ್ಬರಿ ಶಿಕ್ಷೆ ಆಯ್ತು ನೋಡು ಅಂತ ಬಂತ ಬೈಯದು. ಆಕಿ ಮುಂದೆ ಹೆಂಗೆ ಹೇಳಿರಿ, ನನ್ನ ಆತ್ಮೀಯ ಹೇಳದಳ, ನನ್ನ ಸುಖ ದುಃಖ ಕೇಳ್ತಾಳ ಅನ್ನಂಗ ಪ್ರೀತಿ ಮಾತಾಡಿದಿ, ಮತ್ತೊಬ್ರು ಮುಂದೋಗಿ ಆಕಿದೇ ಮಾತಾಡಕತ್ತಿದೆ ಅಂದ್ರ ಇದು ಸ್ಫಟಿಕದ ಮಣಿ ಇದ್ದಂಗೇನು ಮಾತು. ಒಳಗೊಂದಿಟ್ಟುಕೊಂಡು ಹೊರಗೊಂದಾಡಿದೆ ಅಂದ್ರ ಇದು ಪಾಪ. ಶಾಸ್ತ್ರ ಏನು ಹೇಳ್ತದ್ರಿ, ಪಾಪ ಬರ್ತದ್ರಿ. ಅದಕ್ಕೆ ಯಾರ ಮಾತುಗಳನ್ನು ಆಡಕ್ಕೆ ಹೋಗ್ಬೇಡ. ಎಲ್ಲರಿಗೂ ಸಮಾಧಾನ ಹೇಳ್ತಿದೆಯಲ್ಲ, ಅದೇ ಸಮಾಧಾನದೊಳಗೆ ನೀ ಇದ್ದು ಬಿಡು. ಎಲ್ಲರಿಗೂ ಒಳ್ಳೇದಾಗಲಿ ಅಂತಕ್ಕಂಥ ಭಾವದಿಂದಿರಬೇಕೇ ವಿನಃ ಭಗವಂತ ಎಲುವಿಲ್ಲದ ನಾಲ್ಗೆ ಕೊಟ್ಟಾನಂತ ಮನಸ್ಸಿಗೆ ಬಂದಂಗ ಮಾತಾಡಿ ಪಾಪ ಮಾಡಿದೆ ಅಂದ್ರ ನಿನಗೆ ನರಕ ಬಿಟ್ಟು ಮತ್ತೇನು ಗತಿ ಆಗ್ತದಂತಾರ ಅವರು. ಅದಕ್ಕೆ ನೀ ಯಾರ ಮನಸ್ಸನ್ನು ನೋಯಿಸ್ಲಿಕ್ಕೆ ಹೋಗ್ಬೇಡಪ್ಪ. ನಿನ್ನಿಂದ ಯಾರಿಗೂ ತೊಂದರೆ ಆಗಿರಬಾರ್ದು, ಆ ರೀತಿಯಿಂದ ಬದುಕು. ಎಚ್ಚರದಿಂದ ಬದುಕಲಿಕ್ಕೆ ಪ್ರಯತ್ನ ಮಾಡು. ಎಚ್ಚರ ತಪ್ಪಿದೆ ಅಂದ್ರೆ ಪಾಪ ಆಗುತ್ತದೆ. ಮನುಷ್ಯ ಎಷ್ಟು ಎಚ್ಚರ ಇರ್ತಾನ ಅಷ್ಟು ಆರೋಗ್ಯವಂತ ಇರ್ತಾನ, ಅಷ್ಟು ಜಾಗ್ರ ಇರ್ತಾನ, ಪುಣ್ಯ ಮಾಡ್ತಾನ. ಮತ್ತು ಎಚ್ಚರ ತಪ್ಪಿತ್ತು, ಅದಕ್ಕೆ ಮಾತಾಡಕ್ಕೆ ಬರ್ತಿರ್ಲಿಲ್ಲ ಅಂದ್ರೆ ಅನಾಹುತ ಮಾತ್ರ ಕಟ್ಟಿಟ್ಟ ಬುತ್ತಿ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಯಾವುದೋ ಊರಾಗ ದೊಡ್ಡ ಸಾಹುಕಾರ ಇದ್ನಂತ, ಭಾಳ ದೊಡ್ಡ ಸಾಹುಕಾರ ಇದ್ದ, ಮನೆ ಮ್ಯಾಗ ಮಾಡಿ ಕಟ್ಟಿದ್ದ, ಸಾಕಷ್ಟು ಆಸ್ತಿ ಗಳಿಸಿದ್ದ, ಎಲ್ಲ ಮಾಡಿದ. ಮತ್ತು ದುಡಿಯೋದೇನು ಅರ್ಕತ್ತದ ಅವನಿಗೆ. ದಿನ ಏನು ಮಾಡ್ತಿದ್ದಂದ್ರೆ ಮನೆಗೆ ಕುಂದಿರ್ತಿದ್ದ. ಭಾಳ ದಪ್ಪ ಇದ್ದ ಮನುಷ್ಯ, ದುಡಿತಿದ್ದಿಲ್ಲ, ಎಲ್ಲ ಗಳಿಕೆ ಮಾಡಿ ಆರಾಮಿದ್ದ, ಉಣ್ಣೋದು ಕುಂದ್ರೋದು ಮಾಡ್ತಿದ್ದ, ಓಡಾಡಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಅವ ಏನು ಮಾಡಿದಂದ್ರೆ ಮಹಡಿ ಮ್ಯಾಗ ಕುಂತಿರ್ತಿದ್ದ, ಹೋಗೋರಿಗೆ ಬರೋರಿಗೆ ಮಾತಾಡಿಸ್ಕೋತ ಇರ್ತಿದ್ದ. ನೋಡಿದವ್ರು ಅವನು ಮಾತಾಡ್ಸಬೇಕು. ಯಾಕೆ, ಸಾಹುಕಾರದಾರಲ್ಲ ಇರ್ತಾರೆ ನೋಡ್ರಿ. ಅವ ಚಲೋ ಅದನೋ ಕೆಟ್ಟದನೋ ಗೊತ್ತಿಲ್ಲ, ಒಟ್ಟು ಸಾಹುಕಾರದನಂದ್ರೆ ಅವನಿಗೆ ಮಾತಾಡಿಸ್ಬೇಕು. ಇಲ್ಲೊಂದು ಸಿಟ್ಟು ಬರ್ತದೆ ಸಾಹುಕಾರ ಮಂದಿಗೆ ಅಂತ ಮಾತಾಡಿಸ್ತಿದ್ರು ಹೋಗೋರು ಬರೋರು. ಅವ್ರು ನೋಡಿದ್ದಿಲ್ಲ ಅಂದ್ರೆ ಕರೆದು ಯಾಕಾಗಲಿ ಮಾತಾಡಿಸ್ತಿದ್ದ. ಮಾತಾಡ್ಲಾರ್ದ ಇರೋಕೆ ಯಾರಿಗೆ ಬರ್ತದೆ ಹೇಳ್ರಿ ನೋಡೋಣ. ಮಾತು ಬಿಟ್ಟರೆ ಜಗತ್ತ ಇಲ್ಲ. ಮಾತು ಮೌನ ಯಾವಾಗ ಆಗ್ತಾವಂದ್ರೆ ಮಲಗಿದಾಗ, ಗಾಡಿ ಕುಂತಾಗ, ಇಷ್ಟ ನಮ್ಮ ಮಾತು ಅವಾಗ ಬಂದಾಗದು ನೋಡ್ರಿ. ಅಲ್ಲಿ ತನಕ ಬಂದಾಗಂಗಿಲ್ಲ. ಮಾತಾಡ್ಕೋತ ಇರವ. ಆ ಊರಾಗ ಒಂದು ಮನಿತನ ಇತ್ತು, ಅವಕ್ಕೆ ಮಾತಾಡಕ್ಕೆ ಬರ್ತಿರ್ಲಿಲ್ಲ. ಅಂತಹ ಮನಿತನ ಆ ಸಣ್ಣ ಹುಡುಗಗ ಅಂಗಡಿಗೆ ಕಳಿಸಿದ್ರಂತ. ಅಂಗಡಿಗೆ ಸಾಮಾನು ತರಕ್ಕೆ ಕಳಿಸಿದ್ದವ್ರಪ್ಪ. ಹೋಗಿದ್ದ ಅಂಗಡಿಗೆ. ಹೋಗಿ ಹುಡುಗರ ಸ್ವಭಾವ ಮಂಗ್ಯನ ಸ್ವಭಾವ ಇದ್ದಂಗ್ರಿ. ಸುಮ್ಮನೆ ಒಂದೇ ಕೆಲಸ ಮಾಡ್ಕೊಂಬರಲ್ಲ ನಾವು ನೋಡ್ರಿ. ಅಂಗಡಿಗೆ ಕಳಿಸಿದ್ರಿ ನೀವು, ಏನಾರು ಅರ್ಜೆಂಟ್ ಇದ್ದಾಗ ಕಳಿಸಿದ್ರೆ ಕೆಲ್ಸಕ್ಕೆ ಆಗಂಗಿಲ್ಲ. ಅವು ಮಕ್ಕಳು ಸಮಾಧಾನ ಇರತ್ಲೆ ಕಳಿಸ್ಬೇಕು. ಒಂದು ತಾಸ ಮಾಡೇ ಬರ್ತಾರ ಅವ್ರು ಎಲ್ಲಾರ ನಿಂತು ಕುಂತು. ಹಂಗೆ ಹುಡುಗಗೆ ಅಂಗಡಿಗೆ ಕಳಿಸಿದ್ರು. ಹೋಗಿ ಸಾಮಾನು ತಗೊಂಡ ವಾಪಸ್ ಬರ್ತಿದ್ದ. ಆ ಕಡೆ ಈ ಕಡೆ ನೋಡ್ಕೋತ ಕಲ್ಲು ಒಕ್ಕೋತ ಬರ್ತಿತ್ತು ಹುಡುಗ. ಆ ಹುಡುಗನ ದೃಷ್ಟಿ ಎಲ್ಲಿ ಬಿತ್ತು ಅಂದ್ರೆ ಮಹಡಿ ಮ್ಯಾಗ ಕುಂತಿದ್ದಲ್ಲ ಸಾಹುಕಾರ, ಆ ಸಾಹುಕಾರನ ಮ್ಯಾಗ ಹೋಯ್ತ್ರಿ ಅವನ ಕಣ್ಣು. ನೋಡಿದ ದಪ್ಪ ಇದ್ದ ಮನುಷ್ಯ ನೋಡಿ ಹುಡುಗ ಸುಮ್ ಕುಂದಿರ್ಲಿಲ್ರಿ, ನಗಕ್ಕೆ ಚಾಲು ಮಾಡಿತ್ತು. ಜೋರ್ ನಗುತ್ತಿತ್ತು. ಸಾಹುಕಾರಂದ, ಆ ಹುಡುಗ ನಮ್ಮ ಮನೆ ಕಡೆ ನೋಡಿನೇ ನಗುತ್ತದ, ನಾ ಇಷ್ಟು ದೊಡ್ಡ ಮನೆ ಕಟ್ಟೀನಿ, ಅದಕ್ಕೆ ಖುಷಿ ಆಗ್ಯದೇನೋ ನಗುತ್ತದ ಅಂತ ತಿಳ್ಕೊಂಡು ಆಳು ಮನುಷ್ಯ ಹೇಳ್ದಂತೆ, ಕರ್ಕೊಂಬರ್ರಿ ಅವು ಪಾರನ್ನ ಅಂತ ಹೇಳಿದ್ರು. ಹುಡುಗನ ಕರ್ಕೊಂಬರ್ರಿ ಅಂದ್ರು. ಆಯ್ತಂತ ಹೋಗಿ ಕರ್ಕೊಂಬಂದ್ರಂತ. ಕರ್ಕೊಂಬಂದ ಬಳಿಕ, ಯಾಕಪ್ಪ ನನ್ನ ಮನೆ ನೋಡಿ ಚಂದ ಕಂಡು ಅಷ್ಟು ಖುಷಿಯಾಗಿ ನಗಕತ್ತಿದ್ದೆ ನೀನು ಅಂತ ಕೇಳಿದಂತ. ಹ್ಞೂ ಅಂದ್ಬಿಡ್ಬೇಕಿಲ್ರಿ. ಹ್ಞೂ ಅನ್ಲಿಲ್ಲದು. ಅವು ಇದ್ದಕ್ಕಿದ್ದಂಗೆ ಮಾತಾಡ್ತಾವೆ ಪಾರ್ಗಳು. ನೋಡಿರ್ಬೇಕಾರೆ ಎಂದು ಸುಳ್ಳು ಮಾತಾಡಂಗಿಲ್ಲ ಅವು. ನೀವೇ ಸುಳ್ಳು ಮಾತಾಡೋದು ಕಲಿಸಿದ್ದ ಅವಕ್ಕೆ. ಹೌದಂತೀರ ಇಲ್ಲ? ಯಾರ ಸಾಲ್ಗಾರ ಮನೆಗೆ ಬರ್ತಾರಂತ ಗೊತ್ತಾಯ್ತಂದ್ರೆ ಅಪ್ಪ ಮನೆಗೆ ಇರ್ತಾನೆ ಒಳಗೆ. ಹೇಳ್ತಾನ ಅವ ಮಗನಿಗೆ, ನಮ್ಮಪ್ಪ ಮನೆಗಿಲ್ಲಂತ ಹೇಳವ್ರಿಗೆ ಅಂತ ಹೇಳ್ತಾನಿವ. ಅಪ್ಪ ಕಲಿಸ್ಕೊಡ್ತಾನೆ ಮಗನಿಗೆ. ಅವ ಬಂದ, ಎಲ್ಲದನೋ ನಿಮ್ಮಪ್ಪ ಅಂತ ಕೇಳಿದ. ನಮ್ಮಪ್ಪ ಮನೆಗಿಲ್ಲ ಅಂತ ಹೇಳ ಅಂದನ್ ನೋಡ್ರಿ ಅಂತ ಹೇಳ್ತಾನ. ಹೇಳ್ತಾವಿಲ್ರಿ ಪಾರುಗಳು, ಸತ್ಯನೇ ಮಾತಾಡ್ತಿರ್ತಾವ, ಸುಳ್ಳು ಮಾತಾಡಂಗಿಲ್ಲ. ಅವಕ್ಕೆ ದೊಡ್ಡವ್ರು ಆದಂಗೆ ಸುಳ್ಳು ಹೇಳೋದು ಕಲಿಸಿದ್ ನಾವ. ಅವು ಪರಿಶುದ್ಧ ಇರ್ತಾವ ಮಕ್ಕಳು. ಅದು ಹ್ಞೂ ಅನ್ಲಿಲ್ಲ. ನಿನ್ನ ಮನೇನೆ ನೋಡಿ ನಗ್ತೀನಿ ಅಂದ್ರೆ ಮುಗ್ದಾಗ ಹೋಗಿಬಿಡ್ತಿತ್ತು. ಅವ ಹಂಗೆ ಅನ್ಲಿಲ್ಲ. ಏನಂದಂತ, ಇಲ್ರಿ ನೀವು ಸತ್ರಿ ಅಂದ್ರೆ ಹೆಂಗೆ ತರ್ತಾರ ಹೊರಗ ಅಂತ ನಂಗೆ ಚಿಂತೆ ಆಗ್ಯದ ಅಂದಂತ.
ನೀವು ಇಷ್ಟು ದಪ್ಪದಿರಿ, ಅಷ್ಟು ಮಾಡಿ ಮ್ಯಾಗಿಂದ ನಿಮ್ಮನ್ನು ಯಾರು ಹೊತ್ಕೊಂಬರ್ತಾರ, ನನಗೆ ಚಿಂತೆ ಆಗ್ಯದ ಅದು ಅಂತ ನಂಗೆ ನಗು ಬಂತು, ನಕ್ಕು ಬಿಟ್ಟೆ ಅಂದವ. ಅಲ್ಲ ಇವನ ಕಂಬಕ್ಕೆ ಕಟ್ಟಿ ಹಾಕ್ರಿ ಇವನ್ನ ಅಂತಂತವ ಸಾವುಕಾರ. ಸಿಟ್ಟು ಬಂತು ಅವನಿಗೆ. ಮತ್ತು ಹಂಗೆಲ್ಲ ಅಸಹ್ಯ ಮಾಡ್ರಿ ಸಿಟ್ಟು ಬರ್ತತಿಲ್ಲ ಯಾರಿಗೆ ಆದ್ರೂ. ಸಿಟ್ಟು ಬಂತು, ಕಂಬಕ್ಕೆ ಕಟ್ಟಿ ಹಾಕಿದ್ರು. ಈ ಸುದ್ದಿ ಹೋಗಿ ಅವ್ರ ಅಪ್ಪಗೆ ಹೇಳಿದ್ರಂತ. ಅವ್ರ ಅಪ್ಪಗೆ ಹೇಳಿದ್ರು. ಅವ್ರ ಅಪ್ಪ ಹುಡ್ಕೋತ ಬಂದ, ಸಾವುಕಾರ ಯಾಕ್ರಿ ನಮ್ಮ ಮಗನ ಕಟ್ಟಿ ಹಾಕಿರಿ, ಅಂಥದ್ದು ಏನು ಮಾಡಿದನ್ರಿ ನಮ್ಮ ಮಗ ಅಂತ ಅವ ಕೇಳ್ತಿದ್ದ. ಏನು ಮಾಡ್ಯಾನಂತಿ, ನಾ ಸತ್ರ ಹೆಂಗೆ ತಳಗ ತರ್ತಾನಂತ ನಗತಾನ ನಿನ್ನ ಮಗ, ನನಗೆ ಅಪಮಾನ ಮಾಡ್ಯಾನ, ಅದಕ್ಕೆ ಅವನಿಗೆ ಕಟ್ಟಿ ಹಾಕಿನಿ ಅಂತ. ಅವಂದ ಅಲ್ಲೋ ಎಂಥ ಬುದ್ಧಿಗೇಡಿ ಮಗ ಹುಟ್ಟಿದೋ ನನಗ, ಸಾವುಕಾರ ಸತ್ರ ಹೆಂಗೆ ತರ್ತಾರ ಅಂತ ನಿನಗೆ ಯಾಕೆ ಚಿಂತೆ, ಸಣ್ಣ ಕಡ್ದು ಬುಟ್ಟಿ ತುಂಬ್ಕೊಂಡು ತರ್ತಾರ ಅಂತ ಅವಂದ. ಇವ ಮಗನಕಿನ ಬಲ ಅದಾನ, ಕಟ್ರ ಇವನ್ನ ಅಂದ್ರಂತವ್ರು. ಹಾಳು ಮನುಷ್ಯರು. ಅವನೇ ಒಂದು ಕಂಬಕ್ಕೆ ಕಟ್ಟಿದ್ರ, ಅವನೊಂದು ಕಂಬಕ್ಕೆ ಕಟ್ಟಿದ್ರು. ಅವ್ರ ಮುತ್ಯಾಗ ಗೊತ್ತಾಯ್ತು. ಅವ ಬಂದ ಮುದುಕ, ಯಾಕ್ರಿ ಸಾವುಕಾರ ಅಂಥ ತಪ್ಪು ನನ್ನ ಮಗ ನನ್ನ ಮೊಮ್ಮಗ ಏನು ಮಾಡ್ಯಾದ್ರಿ ಅಂತ ಅವ ಅಂತಿದ್ದ. ಅವ ಅಂದ, ಇವ ಹಿಂಗಂತಾನ ಅವ ಹಂಗಂತಾನ, ಇಂಥ ಮಾತುಗಳನ್ನು ಕೇಳಿ ನಾ ಇವ್ರನ್ನ ಬಿಟ್ಕೊಡ್ಲೇನು, ಎಷ್ಟು ಅಪಮಾನ ಮಾಡ್ಯಾವ ಇವು ಎರಡೂ ತಂದೆ ಮಗ ಕೂಡಿ ಅಂತ ಬೈತಿದ್ದ. ಅವಾಗ ಅವನೊಂದು ಮುದುಕ, ಅಲ್ರು ಅವ ಮ್ಯಾಲಿಂದ ಹೆಂಗೆ ತರ್ತಾರಂತ ಚಿಂತೆ ನಿನಗಾರ ಯಾಕೆ, ಮೊಮ್ಮಗನಿಗೆ ಬುಟ್ಟೆ ಕಡು ತರ್ತಾರಂತ ಚಿಂತೆರ ಯಾಕೆ, ನಮ್ಮ ಸಾವುಕಾರಿಗೆ ಏನು ಕಮ್ಮಿ ಅದ, ಮನೆಗೆ ಉರಿ ಹಚ್ಚಿ ಸುಟ್ರಾತಲ್ಲ ಅಂತ ತಾವು. ಅಲ್ಲ ಇವ ಅವರಿಬ್ಬರಿಗಿಂತ ಮೀರಿದೇವದಾನ, ಇವನು ಕಟ್ರಿ ಅಂತ ಸಾವುಕಾರ. ಆಯ್ತು ರೀ, ಮೂರನ್ನ ಅಲ್ಲೇ ಕಟ್ಟಿದ್ವಲ್ಲ ಮನ್ಯಾಗ. ಸಾವುಕಾರ ಮನ್ಯಾಗ ಕುಂತ್ಕೊಂಡು ಏನು ಮಾತಾಡ್ಬೇಕನ್ನೋ ಪ್ರಜ್ಞೆ ಇಲ್ಲ, ಅನರ್ಥ ಆಗ್ತದ. ಆಯಿತು ಅಳ್ಕೋತ ಕುಂತಿದ್ರು. ಮುಂದೆ ಮುದುಕಿಗೆ ಗೊತ್ತಾಯ್ತು. ಹುಡ್ಕೋತ ಬಂತ್ರಿ ಮುದುಕಿ ಮನೆಗೆ. ಏನಾಯ್ತು ಮೂವರ್ನ ಹಿಂಗೆ ಕಟ್ಟಿ ಹಾಕ್ಯಾರ ಸಾವುಕಾರ ಅಂತ ಬಂದು ನೋಡಿದ್ಲು. ಯಾಕ್ರಿ ಏನಾಗ್ಯದಂತ ಸಾವುಕಾರಿಗೆ ಕೇಳ್ತಿದ್ಲು. ಮಾತೇ ಆಡಲಿಲ್ಲ ಅವ, ಗಪ್ಪೆ ಅದ. ಸಾವುಕಾರ ತಿದ್ಲು, ಅಕ್ಕಿ ಹತ್ರ ಓದ್ಲಂತ. ಏನು ಮಾಡ್ಯಾರ ನನ್ನ ಮಗ, ನನ್ನ ಗಂಡ, ನನ್ನ ಮೊಮ್ಮಗ ಅಂಥದ್ದು ಏನು ಮಾಡ್ಯಾರ್ರಿ ಸಾವುಕಾರ್ತಿ, ಏನಾರ ಆಗ್ಯದ್ರಿ, ಏನು ಮಾತಾಡ್ಯಾರ ಅವ್ರನ್ನ ಕೇಳೀನಿ ಅಂತ ಮಾತಾಡ್ಯಾವವು ಅಂತ ಅಕ್ಕಿ ಬೈತಿದ್ಲು. ಅವಾಗ ಅಂತಂತ ಮುದುಕಿ, ಏನು ಮಾಡ್ತೀರಿ ಸಾವುಕಾರ್ತಿ, ನನ್ನ ಮಗ ಬೇರೆ, ನನ್ನ ಮಗ ಮೊಮ್ಮಗ ಅಂದ್ರೆ ಬೇರೆ ಅಲ್ಲ, ನಿನ್ನ ಮೊಮ್ಮಗ ಅಂದ್ರೆ ಬೇರೆ ಅಲ್ಲ, ನನ್ನ ಮೊಮ್ಮಗನ ನಿನ್ನ ಮೊಮ್ಮಗ ಅಂತ ತಿಳ್ಕೊರಿ ಅಂದ್ಲಂತ. ನನ್ನ ಮಗಗ ನಿನ್ನ ಮಗ ಅಂತ ತಿಳ್ಕೊಂಡು ಅದನ್ನು ಬಿಡಿಸ್ಕೊಡ್ರಿ, ನನ್ನ ಗಂಡಗೆ ನಿನ್ನ ಗಂಡ ಅಂತ ಬಿಡಿಸ್ಕೊಡ್ರಿ ಅಂದ್ಬಿಟ್ಲು ಮುದುಕಿ. ಅಕ್ಕಿ ಅಂದ್ಲು, ಮಗ ಮೊಮ್ಮಗ ಅಂದ್ರೆ ಯಾರಿಗಾರ ಒಪ್ಕೋತಾರ, ಹೌದಿಲ್ರಿ, ನನ್ನ ಗಂಡಗೆ ನಿನ್ನ ಗಂಡ ಅಂತಾನೆ ಬಿಡಿಸ್ರಿ ಅಂದ್ಲು. ಸಿಟ್ಟು ಬಂದು ಕಪಾಳಕ್ಕೆ ಬಡದ್ಲು ಅಂತ ಆಕಿ. ಒಂದರ ಮನ್ಯಾಗ ಚಲೋ ಮನೆ ಇಡೀ ಮನಿನೇ ಏನದವ್ರಿ, ಮಾತಾಡಕ್ಕೆ ಬರ್ಲಾರ್ದ ಮಂದಿ, ಏನು ಮಾತಾಡ್ಬೇಕಂತಕ್ಕಂಥ ಪ್ರಜ್ಞೆನೇ ಇಲ್ಲ. ಈ ಮೂರ್ಖ ಮಂದಿ ಅದಾವು, ಇವಕ್ರ ಜೋಡಿ ಏನು ವಾದ ಮಾಡೋದು, ಬಿಟ್ಟು ಕೊಡ್ರಿ ಆ ಕಡೆ ಹೊರಗೆ ಹಾಕ್ರಿ ಇವಕ್ಕ ಅಂತ ಬೈದ್ರಂತ. ಶಾಸ್ತ್ರ ಹೇಳ್ತದ, ಮಾತಾಡ್ಬೇಕು. ಹೆಂಗೆ ಮಾತಾಡ್ಬೇಕಂದ್ರೆ ಒಬ್ಬರ ಮನಸ್ಸಿಗೆ ನೋವಾಗಿರಬಾರ್ದು, ಯಾರಿಗೂ ಕೂಡ ನಿನ್ನಿಂದ ತ್ರಾಸ ಆಗಿರಬಾರ್ದು ನೋಡಪ್ಪ. ಅಂಥ ಮಾತುಗಳನ್ನು ಆಡಲಿಕ್ಕೆ ಪ್ರಯತ್ನ ಮಾಡು. ಸುಳ್ಳಾಡಬೇಡ, ಅನುಚಿತ ಉಚಿತವಾಗಿರ್ತಕ್ಕಂಥ ಮಾತುಗಳನ್ನಾಡು. ಯಾವುದು ಮಾತಾಡಿದ್ರೆ ಯೋಗ್ಯ ಆಗ್ತದ ಅಂಥ ಮಾತುಗಳನ್ನು ಆಡಲಿಕ್ಕೆ ಪ್ರಯತ್ನ ಮಾಡು ಅಂತ ತಿಳ್ಕೊಂಡು ಶಾಸ್ತ್ರಗಳು ನಮಗೆ ಪರಮಾತ್ಮ ವಾಣಿ ಕೊಟ್ಟಿರ್ತಕ್ಕಂಥ ಸಂದರ್ಭದೊಳಗೆ ಪರಮಾತ್ಮನ ನಾಮಸ್ಮರಣೆ ಮಾಡು, ಜಪಸ್ತೋತ್ರಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಪ್ಪ. ನೀ ಏನಾದರೂ ಮಾಡಿ, ಏನು ಅಲ್ಲದ್ದು ಮಾತಾಡಿ ವಾಣಿಯಿಂದ ಪಾಪವನ್ನು ಮಾಡಿ ಯಾಕೆ ನರಕಕ್ಕೆ ಗುರಿಯಾಗಿ ಹೋಗ್ತಿ ಅಂತ ತಿಳ್ಕೊಂಡು ಒಂದಿಷ್ಟು ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ರಿ ಅಂತ ಶಾಸ್ತ್ರಗಳು ನಮಗೆ ಹೇಳ್ತಾ ಇದ್ದವಲ್ಲ. ಆ ಪದ್ಯವನ್ನು ಯಾವ ರೀತಿಯಿಂದ ಪರಮಾತ್ಮನ ನಾಮಸ್ಮರಣೆ ಮಾಡಬೇಕಂತಕ್ಕಂಥದ್ದನ್ನು ಈಗ ಸಂಗೀತಗಾರ ಹಾಡ್ತಾರ. ನಾವು ನೀವೆಲ್ಲ ಕೇಳಿ ಆನಂದಿಸೋಣ.